ಆ ಕಾರಣದಿಂದ ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಕರ್ಮ ಮಾಡು. ಅವನು ಮಾಡಿಸುವವನು, ಅದರ ಫಲವನ್ನು ಅವನು ಕೊಡ್ತಾನೆ. ಕೊಟ್ಟದ್ದು ಯಾವಾಗಲೂ ಕೆಟ್ಟದ್ದನ್ನು ಭಗವಂತ ಕೊಡುವುದಿಲ್ಲ. ಅವನು ಏನು ಕೊಟ್ಟನೋ ಅದು ನನ್ನ ಒಳ್ಳೆಯದಕ್ಕೆ, ನನ್ನ ಉದ್ಧಾರಕ್ಕೆ ಅಂತ ತಿಳ್ಕೊಂಡು ಭಗವಂತನ ಪ್ರಜ್ಞೆಯನ್ನು ಜಾಗೃತವಾಗಿ ಇಟ್ಟುಕೊಂಡು ಕರ್ಮ ಮಾಡುವಾಗಲೂ ಫಲ ಅನುಭವಿಸುವಾಗಲೂ ಆ ಎಚ್ಚರದಿಂದ ನಿನ್ನ ವಿಹಿತವಾದ ಕರ್ಮವನ್ನು, ಸ್ವಭಾವ ಸಹಜವಾದ ಕರ್ಮವನ್ನು ಮಾಡು. ಅದರಿಂದ ಏನು ಬಂತೋ ಅದನ್ನು ಆನಂದವಾಗಿ ಸ್ವೀಕಾರ ಮಾಡು. ಇದು ಒಂದು. ಬಂದದ್ದನ್ನು ಆನಂದವಾಗಿ ಸ್ವೀಕಾರ ಮಾಡು. ಬರದೇ ಇದ್ದದ್ದರ ಬಂದದ್ದರ ಬಗ್ಗೆಯೂ ಕರಗಬೇಡ. ಅಯ್ಯೋ ಅದು ಬಂತಲ್ಲ, ಅದು ಬರಬಾರ್ದಿತ್ತು. ಬಂದದ್ದರ ಬಗ್ಗೆಯೂ ಕರಗಿರಬಾರ್ದು. ಮತ್ತೆ ಬರದೇ ಇದ್ದದ್ದರ ಬಗ್ಗೆಯೂ ನೀನು ಏನು ಮಾಡಿದೆಯೋ ಅದನ್ನು ಮಾತ್ರ ಅವನು ಕೊಡ್ತಾನೆ. ಅದು ಬರಲಿಲ್ಲ ನೀನು ಅದಕ್ಕೆ ಬೇಕಾದ್ದು ಮಾಡಲಿಲ್ಲ, ಅದು ಸಿಗಲಿಲ್ಲ ಅಂತ ಅನ್ನೋದ್ರ ಇನ್ನೊಬ್ಬರಿಗೆ ಸಿಕ್ಕಿದ್ದರ ಬಗ್ಗೆ, ನಿನಗೆ ಸಿಗದೇ ಇದ್ದದ್ದರ ಬಗ್ಗೆಯೂ ಕೊರಗಬೇಡ. ನಿನಗೆ ಸಿಕ್ಕಿದ್ದು ಕಮ್ಮಿ ಆಯಿತು ಅಥವಾ ಅದು ನನಗೆ ಇಷ್ಟವಾದದ್ದಲ್ಲ ಅಂತ ಕೊರಗಬೇಡ. ನಿನಗೆ ಯಾವುದು ಬೇಕೋ ಅದನ್ನೇ ಅವನು ಕೊಡ್ತಾನೆ. ನಿನಗೆ ಯಾವುದು ಬೇಕು ಯಾವುದು ಬೇಡ ಅಂತ ನಿನಗೇನು ಗೊತ್ತು? ನೀನು ಪುಟ್ಟ ಮಗು, ತಂದೆ ತಾಯಿಗೆ ಗೊತ್ತು ಮಗುವಿಗೆ ಏನು ಬೇಕವ, ಅದನ್ನು ಅವನು ಕೊಡ್ತಾನೆ. ಅದನ್ನು ಸ್ವೀಕಾರ ಮಾಡುವುದು. ಇದೇ ಉಪನಿಷತ್ನಲ್ಲಿ ಹೇಳಿದ್ದು. ಈಶಾವಾಸ್ಯಮಿದಂ ಸರ್ವಂ, ಈ ಎಲ್ಲ ಜಗತ್ತಿನ ಒಳಗೂ ಅವನು ತುಂಬಿ ಸ್ವಾಮಿಯಾಗಿ ನಿಯಂತ್ರಿಸ್ತಾ ಇದ್ದಾನೆ. ಯತ್ಕಿಂಚ ಜಗತ್ಯಾಂ ಜಗತ್ತು, ಈ ಪ್ರಕೃತಿಯಿಂದ ಹಿಡಿದು ಪ್ರಕೃತಿಯಿಂದ ನಿರ್ಮಿತವಾದ ಸಮಸ್ತ ವಿಶ್ವದಲ್ಲಿ ಭಗವಂತ ತುಂಬಿದ್ದಾನೆ. ಅವನೇ ಪರಹ, ಎಲ್ಲದರೊಳಗೂ ತುಂಬಿ ಎಲ್ಲವನ್ನೂ ನಿಯಂತ್ರಿಸುವವನು. ಅದನ್ನು ತೇನ ತ್ಯಕ್ತೇನ ಹುಂಜೀತಾಹ, ಭಗವಂತ ಏನು ಕೊಟ್ಟನೋ ಅದನ್ನು ಅನುಭವಿಸು, ಸಂತೋಷವಾಗಿ ಸ್ವೀಕರಿಸು. ಮಾಗರ್ಧಃ, ಅವನು ಕೊಡದೇ ಇದ್ದದ್ರ ಬಗ್ಗೆ, ನಮಗೆ ಇಲ್ಲದೇ ಇದ್ದದ್ರ ಬಗ್ಗೆ, ಇನ್ನೊಬ್ಬರ ಹತ್ರ ಇರುವುದರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬೇಡ. ಯಾಕಂದರೆ ಕಸ್ಯಸ್ವಿಧನಂ, ಯಾರದ್ದು ಸಂಪತ್ತು? ನಿನ್ನ ಕಿಸೆಯಲ್ಲಿದ್ದಾಗ ನಿನ್ನದು, ಅದನ್ನು ನೀನು ಇನ್ನೊಬ್ರಿಗೆ ಕೊಟ್ಟರೆ ಅವ್ರ ಕಿಸೆಯಲ್ಲಿ ಹೋದಾಗ ಯಾರ್ಯಾರ ಕಿಸೆಯಲ್ಲಿ ಉಂಟು ಅವರವರೆಲ್ಲ ನಂದು 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 ಅಂತ ಅಂತಾನೇ ಇರ್ತಾರೆ. ಅದು ಕಿಸೆಯಿಂದ ಕಿಸೆಗೆ ಬದಲಾಗ್ತಾನೇ ಇರ್ತದೆ. ಆದರೆ ಮನಿ ಬಿಲಾಂಗ್ಸ್ ಟು ಹೂಮ್? ನೋಬಡಿ, ಇಟ್ ಬಿಲಾಂಗ್ಸ್ ಟು ಗಾಡ್. ಅದು ಭಗವಂತನ ದುಡ್ಡು. ಅದು ಭಗವಂತ, ಇಡೀ ವಿಶ್ವ ಭಗವಂತನಿಗೆ ಸಂಬಂಧಪಟ್ಟದ್ದು. ಅವನು ಕೊಟ್ಟದ್ದು ಸ್ವೀಕಾರ ಮಾಡು. ಈ ನನ್ನದು ಅಂತ ಹಾರಾಡಬೇಡ. ಭಗವಂತನದ್ದು ಅನ್ನುವ ಎಚ್ಚರ ಇರಲಿ. ಬದುಕಿನ ಎಲ್ಲ ಸುಖ ದುಃಖಗಳು, ಸಿರಿವಂತಿಕೆ, ಬಡತನಗಳು ಎಲ್ಲವೂ ಭಗವಂತನ ಕೊಡುಗೆ ಎನ್ನುವ ಎಚ್ಚರದಿಂದ ಬದುಕು. ಕುರ್ವನ್ನೇವೇಹ ಕರ್ಮಣಿ, ಅದರ ಮುಂದೆ ಅದೇ ಮಾಗರ್ಧ ಕಸ್ಯಸ್ವಿಧನಂ, ಫಲದ ಬಗ್ಗೆ ಹೇಳಿ ಅಲ್ಲಿ ಹೇಳ್ತಾರೆ. ಕರ್ಮ ಕುರು ಭುಂಕ್ಷ್ವಚ ಕರ್ಮ ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತು ಶತಂ ಸಮಾಹ. 100 ವರ್ಷ ಬದುಕು, ಕರ್ಮಾನುಷ್ಠಾನ ಮಾಡ್ತಾ ಬದುಕು. ಹೇಗೆ ಕರ್ಮ ಮಾಡ್ತಾ? ಇಹ ಕರ್ಮಾಣಿ, ಭಗವಂತನಲ್ಲಿ ಅರ್ಪಿಸುವ ಕರ್ಮ. ಅದು ಭಗವಂತನನ್ನು ಮರೆತು ಕರ್ಮ ಅಲ್ಲ, ಅದನ್ನೇ ಹರಿಪಾದ ವಿನಮ್ರತೆಯಾದ. ಇಹ ಅಂದರೆ ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡು. ಹಾಗೆ ಮಾಡಿದರೆ ಏವಂ ತ್ವಯಿ ನ ಕರ್ಮ ಲಿಪ್ಯತೆ, ನೀನು ಭಗವದರ್ಪಣ ಬುದ್ಧಿಯಿಂದ ಭಗವಂತನ ಪೂಜೆ ಅಂತ ಕರ್ಮ ಮಾಡಿ ಅದರಿಂದ ಬಂದ ಫಲ ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿದರೆ ನಿನಗೆ ಕರ್ಮದ ಲೇಪ ಇಲ್ಲದೇ ಇದ್ದರೆ ಒಂದೊಂದು ಕರ್ಮವೂ ನಿನಗೆ ವಜ್ರಲೇಪವಾಗಿ ಕಾಡುತ್ತೆ. ನಾಣ್ಯಥೇತೋಸ್ತಿ ಅಂತ ಏನು ಉಪನಿಷತ್ನಲ್ಲಿ ಹೇಳಿದರೂ ಅದನ್ನು ಸಂಗ್ರಹ ರೂಪವಾಗಿ ಈ ಶ್ಲೋಕದಲ್ಲಿ ಹೇಳಿದರು. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ನ ತತೋಸ್ತ್ಯಪರಂ ಜಗದಿಡ್ಯತಮಂ ಪರಮಾತ್ ಪರತಃ ಪುರುಷೋತ್ತಮತಃ. ಎಷ್ಟು ಪರ ಶ್ರೇಷ್ಠ. ಹೌದ್ರಿ, ನಮ್ಮ ಶ್ರೇಷ್ಠರಾದರು ತುಂಬ ಮಂದಿ ಇದ್ದಾರೆ. ನ ತತೋಸ್ತ್ಯಪರಂ, ಇನ್ನೊಂದು ವಸ್ತು ಇಲ್ಲ. ನೀನು ಆಶ್ರಯಿಸಿ ಗಟ್ಟಿ ಹಿಡ್ಕೋ ಪಾದ, ನೀನು ಯಾರ ಪಾದ ಹಿಡ್ಕೊಳ್ಬೇಕು, ಇನ್ನೊಂದು ಪಾದವೇ ಇಲ್ಲ ಅಂದರು. ನ ತಥೋಸ್ತಿ ಅಪರಂ, ಅದಕ್ಕಿಂತ ಬೇರೆಯಾದ ಇನ್ನೊಂದು ಪಾದ ಇಲ್ಲ ಆಶ್ರಯಿಸುವಂಥದ್ದು. ಜಗದೀಡ್ಯತಮಂ, ಈಗ ಪ್ರಚಲಿತವಾದ ಪಾಠ ಜಗತೀಡ್ಯತಮಂ ಅಂತ, ಹಳೆಯ ಪಾಠ ಜಗದೀಡ್ಯತಮಂ ಅಂತ. ಜಗತ್ತಿಗೆ ಎಲ್ಲಕ್ಕೂ ಸ್ತುತ್ಯವಾದ, ಎಲ್ಲವೂ ಇಡೀ ವಿಶ್ವ ಸ್ತುತಿಸುವಂಥ, ಇಡೀ ವಿಶ್ವಕ್ಕೂ ಮಿಗಿಲಾಗಿರ್ತಕ್ಕಂಥ ಇನ್ನೊಂದು ಆಸರೆಯೇ ಇಲ್ಲ. ನ ತಥೋಸ್ತ್ಯಪರಂ ಜಗದೀಡ್ಯತಮಂ, ಯಾರಿಂದ? ಪರಮಾತ್ ಪರತಃ ಪುರುಷೋತ್ತಮತಃ. ಹರಿರೇವ ಪರಹ ಅಂದರು. ಪರ ಅಂದರೆ ಎಂಥ ಪರ ಅಂದರೆ ಪರಮಾತ್ ಪರಹ ಅಂದರು. ಯಾವುದ್ಯಾವುದು ದೊಡ್ಡದಿದೆಯೋ ಆ ಎಲ್ಲ ದೊಡ್ಡದಕ್ಕಿಂತಲೂ ದೊಡ್ಡದು, ಅದಕ್ಕಿಂತ ಇನ್ನೊಂದು ದೊಡ್ಡದಿಲ್ಲ ಅನ್ನುವ ದೊಡ್ಡದು. ಅಂಥ ಪುರುಷೋತ್ತಮ ತತ್ವ ಅದು. ಈ ಎಲ್ಲ ಪುರುಷರಿಗೆ ಅಂದರೆ ಪುರುಷರು ಅಂದರೆ ಜೀವರು, ಎಲ್ಲ ಜೀವರಿಗಿಂತ ಪ್ರಧಾನ ಪುರುಷ ಅಂದರೆ ಚತುರ್ಮುಖ, ಅವನಿಗಿಂತಲೂ ಉತ್ತಮವಾಗಿರತಕ್ಕಂಥ ತತ್ವ. ಆದ್ದರಿಂದ ಅದಕ್ಕಿಂತ ಮಿಗಿಲಾದ ಇನ್ನೊಂದು ತತ್ವ ನೀನು ಆಶ್ರಯಕ್ಕೋಸ್ಕರ ಹಿಡ್ಕೊಳ್ಳಬೇಕಾದದ್ದು ಇಲ್ಲ. ಆ ಕೊನೆಯ ತತ್ವಕ್ಕೆ ಶರಣಾಗು, ಅದರ ಅರ್ಪಣ ಬುದ್ಧಿಯಿಂದ, ಪೂಜಾ ಬುದ್ಧಿಯಿಂದ ಕರ್ಮವನ್ನು ಮಾಡು. ಆ ಭಗವಂತ ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕರಿಸು. ಅಷ್ಟು ಹೇಳಿದ ಮೇಲೆ ಆಚಾರ್ಯರಿಗೆ ಜನರ ಸ್ವಭಾವದ ಬಗ್ಗೆ ಅನುಕಂಪೆ. ತದಲಂ ಬಹುಲೋಕ ವಿಚಿಂತನೆಯ, ಸಾಕಯ್ಯ ಸುಮ್ಮನೆ ಊರಿನ ವಿಷಯ ಮಾತಾಡಿ ಸಾಕು, ಕೈದು ಮಾಡು. ಪಟ್ಟಾಂಗ
ನಾವೀಗ ಉಪನ್ಯಾಸ ಮುಗಿದ ತಕ್ಷಣ ಶುರು ಮಾಡೋದು ಅದನ್ನೇ, ಊರ್ನ ಪಟ್ಟಾಂಗ ಬಿಸಿನೆಸ್ನ ಬಗ್ಗೆ. ಅದು ತದಲಂ ಬಹುಲೋಕ ವಿಚಿಂತನೆಯ, ಈ ಲೋಕದ ಬಗ್ಗೆ ಅವರು ಹಾಗೆ, ಇವರು ಹೀಗೆ, ಅವರ ಬಿಸಿನೆಸ್ ಹೀಗೆ, ಇವರ ಪ್ರಾಫಿಟ್ ಹೀಗೆ, ಇವರ ಲಾಸ್ ಹೀಗೆ, ಅವರನ್ನು ರೈಡ್ ಆಯಿತು, ಇವ್ರಿಗೆ ಮುಚ್ಚಿಟ್ರು, ಇದರ ಬಗ್ಗೆ ಮಾತಾಡಿ ಸಾಕಯ್ಯ, ಅದನ್ನು ನಿಲ್ಲಿಸು, ಇನ್ನು ಬೇಡ ಅದು ಅಂತಾರೆ. ತದಲಂ ಸ್ಟಾಪ್ ಇಟ್ ಅಂತಾರೆ. ಯಾವುದು? ಬಹು ಲೋಕ ವಿಚಿಂತನೆಯ, ಊರಿನ ಬಗ್ಗೆ, ವ್ಯವಹಾರದ ಬಗ್ಗೆ ಸುಮ್ಮನೆ ಇಡೀ ದಿವಸ ಮಾತಾಡಿಕೊಂಡು ಕಾಲ ಹಾಳು ಅಷ್ಟು ಟೈಮ್ ವೇಸ್ಟೇ, ಅದು ಯಾತಕ್ಕೂ ಉಪಯೋಗ ಇಲ್ಲದೆ. ಅದನ್ನು ಮಾತಾಡಿದ್ರಿಂದ ಇಂಪ್ರೂವ್ಮೆಂಟೂ ಇಲ್ಲ, ಸುಮ್ಮನೆ ಮಾತು. ತದಲಂ ಬಹು ಲೋಕ ವಿಚಿಂತನೆಯ, ಈ ಲೋಕದ ಬಗ್ಗೆ ಹಾಳು ಹರಟೆ ಮಾತಾಡುವುದು ಇನ್ನಾದರೂ ಸಾಕು ಮಾಡಯ್ಯ. ಎಷ್ಟು ಅವರಿಗೆ ಜನರನ್ನು ನೋಡುವಾಗ ಎಷ್ಟು ಅಸಹ್ಯ ಆಗಿರ್ಬೇಕು ಆಚಾರ್ಯರಿಗೆ, ಎಷ್ಟು ನೋವಾಗಿರ್ಬೇಕು. ಸಾಕಪ್ಪ ಅಂತಾರೆ. ತದಲಂ, ಈ ಹಾಳು ಹರಟೆ ಮಾತಾಡುವುದು ಇನ್ನಾದರೂ ಸಾಕು. ಅಲಂ ಬಹು ಲೋಕ ವಿಚಿಂತನೆ, ಈ ಲೋಕವಾರ್ತೆ. ಸಾಕು ಮಾಡಿ ಜಗದ ಕಾಕು ವಾರ್ತೆಯ ಚಿಂತೆ, ಇನ್ನು ನಾನು ಅನುವಾದ ಮಾಡಿದ್ದು. ಸಾಕು ಮಾಡಿ ಜಗದ ಕಾಕು ವಾರ್ತೆಯ ಚಿಂತೆ ನೆಲೆಗೊಳಿಸು ಬಗೆಯನ್ನು ಹರಿಚರಣಗಳಲ್ಲಿ. ಪ್ರವಣಂ ಕುರು ಮಾನಸ ಮೀಶಪದೇ, ಭಗವಂತನ ಪಾದದಲ್ಲಿ ಮನಸ್ಸನ್ನು ನೆಲೆಗೊಳಿಸು. ಆಗ ಈ ಮಾತುಗಳೆಲ್ಲ ಬೇಡವಾಗತ್ತೆ. ಮಾತಾಡಿ ಏನು ಅಚೀವ್ಮೆಂಟ್ ಇದೆ? ಸುಮ್ಮನೆ ಕಮೆಂಟ್ ಮಾಡೋದು, ಕಮೆಂಟ್ಸ್ ಆನ್ ಅದರ್ಸ್. ನಮ್ಮ ಬಗ್ಗೆ ಅವರು ಕಮೆಂಟ್ ಮಾಡೋದು, ಅವ್ರ ಬಗ್ಗೆ ನಾವು ಏನೂ ಮಾಡದೇ ಇದ್ದರೆ ಏನು ಯಾರಿಗೂ ನಷ್ಟ ಆಗುವುದಿಲ್ಲ. ಆದ್ದರಿಂದ ಈ ಕಮೆಂಟ್ ಮಾಡೋದು, ಹೀಗೆ ಕಮೆಂಟ್ ಮಾಡಿದ್ರಂತೆ ಅಂತ ಇನ್ನು ಯಾರೋ ಸುದ್ದಿ ಹೇಳೋದು, ಅದನ್ನು ತಲೆಬಿಸಿ. ಅವ್ರು ಹೀಗೆ ಹೇಳೋದು ಅಂದರೆ ಏನು, ನನಗೆ ಅವ್ರು ಹಾಗೆ ಹೇಳೋದು ಅಂದರೆ ಏನು ಅಂತ ಅವ್ರಿಗೆ ನನ್ನ ಮೇಲೆ ಸಿಟ್ಟು. ಹೀಗೆ ಒಬ್ಬರನ್ನೊಬ್ಬರು ಕಮೆಂಟ್ ಮಾಡೋದು, ಒಬ್ಬರನ್ನೊಬ್ಬರು ಬೇಸರ ಪಟ್ಟುಕೊಳ್ಳೋದು, ಇದರಿಂದ ಏನು ಉಪಯೋಗ ಇದೆ? ಪ್ರವಣಂ ಕುರು, ಅಷ್ಟು ಹೊತ್ತಿನಲ್ಲಿ ಭಗವಂತನ ಗುಣಗಳ ಬಗ್ಗೆ, ಭಗವಂತನ ಪಾದದ ಬಗ್ಗೆ ಮನಸ್ಸನ್ನು ನೆಲೆಗೊಳಿಸಿದರೆ ಇದಕ್ಕಿಂತ ಹೆಚ್ಚು ಉಪಯೋಗ ಸಾರ್ಥಕ ಆಗುತ್ತಿರಲಿಲ್ಲ. ಅದು ಸ್ಪ್ಯಾನ್ ಆಫ್ ಲೈಫ್, ಜೀವನದ ಆ ಕಾಲ ಸಾರ್ಥಕ ಆಗ್ತಿರ್ಲಿಲ್ಲ. ಅದರಿಂದ ಮಾನಸಂ ಈಶಪದೇ ಪ್ರವಣಂ ಕುರು, ಭಗವಂತನ ಪಾದದಲ್ಲಿ ಮನಸ್ಸನ್ನು ನೆಲೆಗೊಳಿಸಯ್ಯ. ಈ ಲೋಕದ ಬೇಡವಾದ ಹಾಳು ಹರಟೆ ಮಾತುಗಳನ್ನು ಆದಷ್ಟು ಕಮ್ಮಿ ಮಾಡು. ಅನಿವಾರ್ಯವಾದರೆ ಮಾತಾಡು, ಆದರೆ ಅದನ್ನೇ ಯಾಕೆ ಆಸಕ್ತಿ ಬಳಸಿಕೊಳ್ತಿ? ತದಲಂ ಬಹುಲೋಕ ವಿಚಿಂತನೆಯ. ಇದು ಸಿಂಪಲ್ ಆದ ಜೀವನ ಸಂದೇಶ ಆಚಾರ. ಆದಷ್ಟು ಬೇಡವಾದ ಮಾತು, ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ, ಅಥವಾ ನಮ್ಮ ಬಗ್ಗೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ, ನಮ್ಮ ಬಗ್ಗೆ ನಿನ್ನ ಬಗ್ಗೆಯೂ ಮಾತಾಡಬೇಡ, ಇನ್ನೊಬ್ಬರ ಬಗ್ಗೆಯೂ ಮಾತಾಡಬೇಡ, ಭಗವಂತನ ಬಗ್ಗೆ ಮಾತಾಡು. ಇಲ್ಲದೆ ಸುಮ್ಮನೆ ಕೂಡ ಯಾಕೆ ಮಾತಾಡಬೇಕು ಯಾರ್ಯಾರ ಬಗ್ಗೆ? ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಗುರು ಮಾನಸಂ ಈಶಪದೇ. ಯಾಕೆಂದರೆ ಅದಕ್ಕಿಂತ ದೊಡ್ಡ ವಸ್ತುವೇ ಇಲ್ಲ ಜಗತ್ತಿನಲ್ಲಿ. ಮಾತಾಡೋದಿದ್ರೆ ದೊಡ್ಡದರ ಬಗ್ಗೆ ಮಾತಾಡೋಣ. ಈ ಸಣ್ಣ ಸಂಗತಿಗಳು, ಕ್ಷುಲ್ಲಕಗಳ ಬಗ್ಗೆ ಮಾತಾಡಬೇಕು ಯಾಕೆ? ದೊಡ್ಡ ವಿಷಯದ ಬಗ್ಗೆ ಮಾತಾಡೋಣ, ದೊಡ್ಡದಾಗಿ ಮಾತಾಡೋಣ ಅದರ ಬಗ್ಗೆ. ಈ ಬೇಡವಾದ ಸಣ್ಣ ಸಂಗತಿಗಳನ್ನು ಹಿಡ್ಕೊಂಡು ದೊಡ್ಡ ಸಂಗತಿ ಅಂತ ಮಾಡಿ ಯಾಕೆ ಮಾತಾಡಬೇಕು? ಅದನ್ನು ಬಿಟ್ಟುಬಿಡೋಣ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಂ ಈಶಪದೇ. ಈ ಎರಡು ಶ್ಲೋಕದಲ್ಲಿ ಇಡೀ ಜೀವನದ ಒಂದು ಚಿತ್ರಣ ಕೊಟ್ಟಿದ್ದಾರೆ ಆಚಾರ್ಯ. ಇದನ್ನು ಜೀವನದಲ್ಲಿ ಇನ್ನೇನು ಹೇಳಬೇಕಾದ್ದೇ ಉಳಿದಿಲ್ಲ. ಇಡೀ ಜೀವನ ಸೂತ್ರ, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರ, ಜೀವನ ಸಂದೇಶ ಈ ಎರಡು ಪದ್ಯಗಳಲ್ಲಿ ಬಂದಿದೆ. ಮುಂದೆ ಇದಕ್ಕೆ ಪೂರಕವಾಗಿ ಭಗವಂತನ ಹಿರಿಮೆಯನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು ಜೀವನದಲ್ಲಿ, ಗಟ್ಟಿಯಾಗಿ ಹಿಡ್ಕೋಬೇಕು ಅಂದರೆ ತಿಳುವಳಿಕೆ ಬರಬೇಕಲ್ಲ. ಅದು ಹೇಗೆ ತಿಳ್ಕೋಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂದರೆ ಅದರ ಬಗ್ಗೆ ಮತ್ತೆ ಪುನಃ ಫಿಲಾಸಫಿಗೆ ಬರ್ತಾರೆ ಆಚಾರ್ಯರು. ಜೀವನ ಸಂದೇಶವನ್ನು ಈ ಎರಡು ಶ್ಲೋಕದಲ್ಲಿ ಬಹಳ ಮಾರ್ಮಿಕವಾಗಿ, ಬಹಳ ಟಚ್ಚಿಂಗ್ ಆಗಿ ಹೇಳಿದ್ದಾರೆ. ಇಟ್ಸ್ ವೆರಿ ಟಚ್ಚಿಂಗ್. ಅದು ಪ್ರಾಯ ಸಂಸ್ಕೃತ ಸಾಹಿತ್ಯದಲ್ಲೇ ಇಷ್ಟು ಟಚ್ಚಿಂಗ್ ಆಗಿ ಮನುಷ್ಯನ ಅಂದರೆ ತದಲಂ ಬಹುಲೋಕ ವಿಚಿಂತನೆಯ, ಇಷ್ಟು ಅಂದರೆ ಒಂದು ಅಫೆಕ್ಷನೇಟ್ ಆಗಿ ಒಬ್ಬನ ತಿದ್ದೋದು, ಬೈಯೋದುಂಟು. ಈ ಇದೆಲ್ಲ ಜನರು ಬೇಡವಾದ ಮಾತುಗಳನ್ನ ಹೇಳಿ ಹಾಳಾಗ್ತಾರೆ, ನರಕಕ್ಕೆ ಹೋಗ್ತಾರೆ, ಹೀಗೆಲ್ಲ ಹೇಳೋದಿಲ್ಲ ಅವರು. ಅಪ್ಪ ಈ ಬೇಡವಾದ ಮಾತನ್ನಾಡೋದು ನಿಲ್ಲಿಸಪ್ಪ ಅಂತ ಬೆನ್ನು ಚಪ್ಪರಿಸಿ ಹೇಳ್ತಾರಲ್ಲ, ಆ ಒಂದು ಎಫೆಕ್ಷನೇಟ್ ಆದಂಥ ಒಂದು ಮೆಸೇಜ್ ಉಂಟಲ್ಲ, ಇದು ಸಂಸ್ಕೃತ ಸಾಹಿತ್ಯದಲ್ಲೇ ಇನ್ನೊಬ್ರು ಹೀಗೆ ಬರೆದಿಲ್ಲ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸಮೀಶಪದೇ ಅನ್ನುವ ಎರಡು ಶ್ಲೋಕದ ಜೊತೆಗೆ ಈ ಬಾಳಿನ ಸಂದೇಶ ಕುರುಭಂಶ್ವಚ ಅನ್ನುವ 15 ಪದ್ಯಗಳ ಮಾಲಿಕೆಯ ಚಿಂತನವನ್ನು ಇವತ್ತು ಮುಗಿಸೋಣ. ಇನ್ನು ಉಳಿದಿದ್ದು ನಾಳೆ ಸಂಜೆ ಸೇರಿದಾಗ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯ ಆಸ್ಯ ಕಮಲದಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ.
ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ ಸ್ತೋತ್ರ ಮಾಲಿಕೆಯಲ್ಲಿ ನಾವು ಮೊದಲನೆಯ 3 ಸ್ತೋತ್ರಗಳನ್ನು ನೋಡಿ 4ನೆಯ ಸ್ತೋತ್ರವನ್ನು ನಿನ್ನೆ ಪ್ರಾರಂಭಿಸಿದ್ದೆವು. ಅದರಲ್ಲಿ 2 ಪದ್ಯಗಳಲ್ಲಿ ನಮ್ಮ ಬದುಕಿನ ಕರ್ಮದ ಅನುಸಂಧಾನ ಹೇಗಿರಬೇಕು ಮತ್ತು ಭಗವಂತನ ಎಚ್ಚರ ಪ್ರತಿಯೊಂದು ಕ್ರಿಯೆಯಲ್ಲಿ ಮತ್ತು ಕರ್ಮದ ಫಲದ ಸ್ವೀಕಾರದಲ್ಲಿ ನಿರ್ಲಿಪ್ತತೆ ಹೇಗಿರಬೇಕು ಅನ್ನೋದನ್ನು ಹೇಳಿದ್ದನ್ನು ಕಂಡೆವು. 3ನೆಯ ಪದ್ಯ 2ನೇ ಪದ್ಯದಿಂದ ಕೊನೆಯಲ್ಲಿ ಹೇಳಿದಂಥ ಮಾತನ್ನು ನಮಗೆ ಹೆಚ್ಚು ಒತ್ತು ಕೊಟ್ಟು ಹೇಳುವಂಥ ಮಾತು. ಅವರು ಏನು ಹೇಳಿದರು ಅಂದರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೇ. ಸುಮ್ಮನೆ ಲೋಕದ ವಿಚಾರ ಮಾತಾಡಿ ಏನು ಉಪಯೋಗ ಇಲ್ಲ, ಅದರ ಬದಲು ಮನಸ್ಸನ್ನು ಭಗವಂತನ ಪಾದದಲ್ಲೇ ನೆಲೆಗೊಳಿಸು ಅಂತ ಹೇಳಿದರು. ಹೌದು, ಲೋಕದ ವಿಚಾರ ಮಾತಾಡಿ ಏನು ಉಪಯೋಗ ಇಲ್ಲ, ಭಗವಂತನ ವಿಚಾರ ಮಾತಾಡಿ ಏನು ಉಪಯೋಗ? ಒಟ್ಟು ಸಮಯ ಹೋಗೋದು ಮುಖ್ಯ. ಅದು ದೇವ್ರ ವಿಷಯ, ಲೋಕದ ವಿಚಾರ ಲೋಕದ ವಿಷಯ, ಯಾವುದಾದ್ರೂ ಒಂದು ಮಾತಾಡೋದಪ್ಪ. ಅದಕ್ಕೆ ಅದೇ ಮಾತಾಡಬೇಕು, ಭಗವಂತನ ಬಗೆಗೆ ಮಾತಾಡಬೇಕು ಅಂತೇನು? ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹಿ ಅಘಮಾಶು ಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ ತತ್ಕಿಂ ಅಪಾಕ್ರಿಯತೆ. ಲೋಕದ ವಿಷಯವನ್ನು ಮಾತಾಡಿದ್ದರಿಂದ ಲೌಕಿಕವಾಗಿಯೂ ಏನೂ ಲಾಭ ಇಲ್ಲ, ಅಥವಾ ಪಾರಲೌಕಿಕವಾಗಿಯೂ ಯಾವ ಲಾಭವೂ ಇಲ್ಲ. ಲೌಕಿಕವಾಗಿ ಅಷ್ಟು ಸಮಯವನ್ನು ಕಳ್ಕೊಂಡದ್ದು, ವೇಸ್ಟ್ ಆಫ್ ಟೈಮ್ ಅಷ್ಟೇ. ಬಹಳ ಲಾಭ ಅಂದರೆ ಯಾರ ಬಗ್ಗೆ ಮಾತಾಡಿದೆವೋ ಅವರಿಂದ ನಿಷ್ಠುರ ಆಗ್ಬೋದು ಅಷ್ಟೇ. ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಪರಸ್ಪರ ಒಬ್ಬರಿಗೊಬ್ಬರು ಅಸಹನೆ, ಅಸೂಯೆ ಬೆಳಿಬೋದು. ಇನ್ನು ಏನೇನೇನು ಉಪಯೋಗ ಇಲ್ಲ. ಅದು ಭಗವಂತನ ವಿಷಯ ಮಾತಾಡಿದ್ರೆ ಏನು ಉಪಯೋಗ ಅಂತ ಮಾತಾಡುವುದಲ್ಲ, ಭಗವಂತನ ಬಗ್ಗೆ ಚಿಂತಿಸುವುದಲ್ಲ. ಯತತೋಪಿ, ನಮಗೆ ದೇವರ ಚಿಂತನೆ ಮಾಡಬೇಕು ಅಂತ ಉಂಟು ಸ್ವಾಮಿ, ಅದೇನು ಮಾಡೋದು? ಮನಸ್ಸು ನಿಲ್ಲೋದಿಲ್ಲ, ಮನಸ್ಸು ಎಲ್ಲೆಲ್ಲಿಗೂ ಹೋಗುತ್ತೆ. ಅಡ್ಡಿಲ್ಲ ಅಂದರು ಆಚಾರ್ಯ. ಮನಸ್ಸು ನಿಲ್ಲಿಲ್ಲ, ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಇನ್ನೂ ನಿಲ್ತಾ ಇಲ್ಲ, ಅಷ್ಟಾರು ಮಾಡ್ತಾ ಇದ್ದೀರಲ್ಲ, ಸಂತೋಷ. ಅಟೆಂಪ್ಟ್ ಈಸ್ ಆಲ್ಸೋ ನಾಟ್ ವೇಸ್ಟ್. ಅಟೆಂಪ್ಟ್ ಟು ಮೆಡಿಟೇಟ್, ನಾಟ್ ಓನ್ಲಿ ಮೆಡಿಟೇಷನ್, ಟು ಅಟೆಂಪ್ಟ್ ಟು ಮೆಡಿಟೇಟ್ ಈಸ್ ಆಲ್ಸೋ ಫ್ರೂಟ್ಫುಲ್ ಅಂತ ಹೇಳಿ. ಪ್ರಯತ್ನ ಮಾಡ್ತೀಯೋ ನೀನು ಆ ದಿಸೆಯಲ್ಲಿ, ಪ್ರಯತ್ನ ಮಾಡಿ ವಿಫಲನಾದೆಯೋ ಅದು ಸಕ್ಸಸ್. ಏನು? ಫೇಲ್ಯೂರ್ ಈಸ್ ಆಲ್ಸೋ ಎ ಸಕ್ಸಸ್ ಇನ್ ಅಧ್ಯಾತ್ಮ. ಪ್ರಯತ್ನ ಮಾಡಿದ್ರೂ ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ, ಅದು ಸಕ್ಸಸ್. ಯಾಕಂದರೆ ಪ್ರಯತ್ನ ಮಾಡಿದ್ದಷ್ಟು ಲಾಭ ಅಂತ ಹೇಳಿದ್ರೆ ಸರ್. ಯತತೋಪಿ ಹರೇಹೇ ಪದ ಸಂಸ್ಮರಣೆ, ಭಗವಂತನ ಪಾದ ಅಂದರೆ ರೂಪ ಅಂತಲೂ ಅರ್ಥ ಅಂತ ಹೇಳಿದ್ನಲ್ಲ, ಭಗವಂತನ ಪಾದದ ಸ್ಮರಣೆಯೂ ಹೌದು, ಭಗವಂತನ ಒಂದು ರೂಪ ವಿಶೇಷದ ಸ್ಮರಣೆಯೂ ಹೌದು. ಪದ ಸಂಸ್ಮರಣ ಅಂದರೆ ಅದನ್ನ ಸಂಸ್ಮರಣ ಅಂತಂದರೆ ಚೆನ್ನಾಗಿ ಸ್ಮರಿಸುವುದು. ಚೆನ್ನಾಗಿ ಸ್ಮರಿಸುವುದು ಅಂತಂದರೆ ಆ ರೂಪದ ಸರಿಯಾದ ಗುಣಧರ್ಮಗಳನ್ನು ತಿಳಿದು ಸ್ಮರಿಸುವುದು ಮತ್ತು ಭಕ್ತಿಪೂರ್ವಕವಾಗಿ ಸ್ಮರಿಸುವುದು. ಚೆನ್ನಾಗಿ ಸ್ಮರಿಸುವುದು ಅಂದರೆ ಸ್ಮರಣೆ ವಿತ್ ಇನ್ವಾಲ್ವ್ಮೆಂಟ್, ಅದರಲ್ಲಿ ಆಸಕ್ತಿಯಿಂದ ಭಕ್ತಿಯಿಂದ ಭಗವಂತನನ್ನು ಸ್ಮರಿಸುವುದು. ಅದು ಭಕ್ತಿ ಪೂರ್ತ ಬರಲಿಲ್ಲ, ಸ್ಮರಣೆ ಮಾಡಲಿಕ್ಕಾಗಲಿಲ್ಲ, ಏಕಾಗ್ರತೆ ಬರಲಿಲ್ಲ, ಪ್ರಯತ್ನ ಮಾಡುವಂದರು. ಪ್ರಯತ್ನದಲ್ಲೇ ಇಡೀ ಜೀವನ ಹಾಳಾಗೋಯ್ತಲ್ಲ, ಸಕ್ಸಸ್ ಆಗಲಿಲ್ಲ ಅಂದರೆ ಯತತೋಪಿ ಹರೇಹೇ ಪದ ಸಂಸ್ಮರಣೆ, ಪ್ರಯತ್ನ ಮಾಡಿದರೂ ಕೂಡ ಸಕಲಂ ಹಿ ಅಘಂ ಆಶು ಲಯಂ ರಜತಿ ಎಂದರು. ಆ ಪ್ರಯತ್ನ ಕೂಡ ನಿನ್ನೊಳಗಿರ್ತಕ್ಕಂಥ ಪಾಪವನ್ನು ನಾಶ ಮಾಡ್ತಾ ಇರ್ತದೆ. ಆದ್ದರಿಂದ ಒಳಗಿನಿಂದ ಪ್ಯೂರಿಟಿ, ಮನಃಶುದ್ಧಿ ಆಗ್ತಾ ಇರ್ತದೆ. ಆದ್ದರಿಂದ ಪ್ರಯತ್ನದಿಂದಲೂ ಮನಃಶುದ್ಧಿಯಾಗಿ ಮುಂದೆ ಒಂದು ದಿವಸ ಮನಸ್ಸು ಭಗವಂತನ ನೆಲೆಕೊಳ್ಳುವುದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ, ಪ್ರಿಪರೇಷನ್ ಆಗ್ತಾ ಇರ್ತದೆ. ಅದರಿಂದ ಪಾಪ ನಿರಾಸ ಆಗ್ತಾ ಇರ್ತದೆ. ಆ ಪ್ರಯತ್ನ ಕೂಡ ಸಾರ್ಥಕ ಅಂತ.
ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳಿದ್ದ. ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಅಂತ. ನೀನು ಪ್ರಯತ್ನ ಮಾಡು, ಪ್ರಯತ್ನದಲ್ಲಿ ಪೂರ್ತಿ ಸಫಲನಾಗದಿದ್ದರೂ ಪ್ರಯತ್ನ ವ್ಯರ್ಥ ಅಲ್ಲ ಅಂತ. ಅಭಿಕ್ರಮ ಅಂದರೆ ಪ್ರಾರಂಭ, ಪ್ರಯತ್ನ, ತೊಡಗುವುದು. ತೊಡಗಿ ಕೊನೆ ತನಕ ಹೋಗಲಿಕ್ಕೆ ಆಗಲಿಲ್ಲ ಸಾಧನೆಯ ಮಾರ್ಗದಲ್ಲಿ, ಆದರೂ ವ್ಯರ್ಥ ಅಲ್ಲ. ನಾವು ಯಾವುದೋ ಒಂದು ಬಾಹ್ಯ ಕೆಲಸ ಮಾಡಿದರೆ ಅದರಲ್ಲಿ ಪೂರ್ತಿ ಸಕ್ಸಸ್ ಆಗದೇ ಇದ್ದರೆ ಅದು ಅಷ್ಟು ವ್ಯರ್ಥವೇ. ಯಾವ ಕ್ರಿಯೆಯೂ ಅಷ್ಟೇ, ಒಂದನ್ನು ಮಾಡಲಿಕ್ಕೆ ತೊಡಗಿ ಅದು ಪೂರ್ತಿ ಆಗದೇ ಇದ್ದರೆ ಅದು ವ್ಯರ್ಥ. ಒಂದು ಬಿಸಿನೆಸ್ಸು ಮಾಡಬೇಕು ಅಂತ ತೊಡಗಿ ಅರ್ಧ ಕಟ್ಟಡ ಕಟ್ಟಿ ಅಥವಾ ಒಂದು ಮನೆ ಕಟ್ಟಬೇಕು ಅಂತ ಅರ್ಧ ಕಟ್ಟಿ ಬಿಟ್ಟರೆ ಅದು ಏನೂ ಉಪಯೋಗ ಇಲ್ಲ, ಅದು ವ್ಯರ್ಥವಾಗಿ ಬಿಡುತ್ತೆ. ಅದರ ಫಲ ಸಿಗುವುದು ಅದು ಪೂರ್ಣ ಆದಾಗ ಮಾತ್ರ. ಇದರಲ್ಲಿ ಹಾಗಲ್ಲ ಅಂದರು. ಯತತೋಪಿ ಹರೇ ಪದ ಸಂಸ್ಮರಣೆ, ಒಂದು ಪ್ರಯತ್ನ ಮಾಡಿದರೂ ಕೂಡ ಅದು ಯಾಕೆ ಅಂದರೆ ನಾವು ಲೌಕಿಕವಾಗಿ ಮಾಡತಕ್ಕಂಥದ್ದರ ಫಲ ನಾವು ಯಾವಾಗ ಬಯಸ್ತೇವೆ, ಅದರ ರಿಸಲ್ಟು ಆಗಲೇಬೇಕು, ಇನ್ಯಾವಾಗಲೂ ಅಲ್ಲ. ನಾವು ಮನೆ ಕಟ್ಟಬೇಕು ಅಥವಾ ಒಂದು ವ್ಯಾಪಾರ ಮಾಡಬೇಕು ಅಥವಾ ಒಂದು ಉದ್ಯೋಗ ಮಾಡಬೇಕು ಅಂದರೆ ಅದು ಯಾವುದಕ್ಕೋಸ್ಕರ ಅಂದರೆ ಮುಂದಿನ ಜನ್ಮದಲ್ಲಿ ಅನುಕೂಲ ಆಗಲಿ ಅಂತಲ್ಲ, ಈ ಜನ್ಮದಲ್ಲಿ ಅನುಕೂಲ ಆಗಲಿಕ್ಕೋಸ್ಕರ ಮಾಡುವಂಥದ್ದು. ಆದ್ದರಿಂದ ಅದರಲ್ಲಿ ಈ ಜನ್ಮದಲ್ಲಿ ಫಲ ಸಿಗದೇ ಇದ್ದರೆ ಅದು ವ್ಯರ್ಥವೇ. ಅದು ಮುಂದಿನ ಜನ್ಮಕ್ಕೋಸ್ಕರ ನಾವು ದುಡಿಯೋದಲ್ಲ, ಈ ಜನ್ಮದಲ್ಲಿ ಸಂಸಾರ ನಿರ್ವಹಣೆಗೋಸ್ಕರ ನಾವು ದುಡಿಯೋದು. ಹಾಗೆ ಮನೆ ಕಟ್ಟೋದು ಮುಂದಿನ ಜನ್ಮದಲ್ಲಿ ಇರಲಿಕ್ಕೋಸ್ಕರ ಅಲ್ಲ, ಈ ಜನ್ಮದಲ್ಲಿ ಇರೋದಕ್ಕೋಸ್ಕರ. ಅದು ಬಿಸ್ನೆಸ್ ಮಾಡೋದು ಮುಂದಿನ ಜನ್ಮದಲ್ಲಿ ದುಡ್ಡು ಸಿಗಲಿ ಅಂತಲ್ಲ, ಈ ಜನ್ಮದಲ್ಲಿ ಸುಖವಾಗಿ ಬದುಕಬೇಕು ಅಂತ. ಆದ್ದರಿಂದ ಈ ಜನ್ಮದಲ್ಲಿ ಅದು ಫುಲ್ಫಿಲ್ ಆಗದೇ ಇದ್ದರೆ ಇಟ್ ಈಸ್ ಟೋಟಲ್ ವೇಸ್ಟ್, ಪೂರ್ತಿ ವ್ಯರ್ಥ. ಇದು ಹಾಗಲ್ಲ, ಇಟ್ ಈಸ್ ಎ ಕಂಟಿನ್ಯೂಯೇಷನ್. ಇದು ನಿರಂತರವಾಗಿ ಜನ್ಮಗಳಲ್ಲಿ ನಡೆಯುವಂಥ ಪ್ರೋಸೆಸ್. ಆದ್ದರಿಂದ ಈ ಜನ್ಮದಲ್ಲಿ ಎಷ್ಟು ಪ್ರಯತ್ನ ಮಾಡಿತೋ ಅಷ್ಟು ವೇಸ್ಟ್ ಆಗಲಿಲ್ಲ, ಅದು ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಆಯಿತು. ಅದನ್ನು ಒಂದು ಉಪ್ಪರಿಗೆ ಹತ್ತುವ ಕೆಲಸ. ಉಪ್ಪರಿಗೆ ಹತ್ತಲಿಕ್ಕೆ ಈ ಜನ್ಮದಲ್ಲಿ ಒಂದು ಮೆಟ್ಲು ಹತ್ತೇನೆ, ಮುಂದಿನ ಇನ್ನೊಂದು ಮೆಟ್ಲು ಹತ್ತೇನೆ ಅಂತ ಆಗುದಿಲ್ಲ, ಈ ಜನ್ಮದಲ್ಲಿ ಪೂರ ಮೆಟ್ಲು ಹತ್ತಬೇಕು ಉಪ್ಪರಿಗೆ ಹೋಗ್ಬೇಕಾದ್ರೆ. ಇದು ಹಾಗಲ್ಲ, ಈ ಜನ್ಮದಲ್ಲಿ ಒಂದು ಮೆಟ್ಲು ಹತ್ತಿದರೆ ಮುಂದಿನ ಜನ್ಮದಲ್ಲಿ ಈ ಒಂದು ಮೆಟ್ಲು ಹತ್ತಿದಂಥ ಪ್ರೋಗ್ರೆಸ್ ಹಾಗೆ ಇರ್ತದೆ ಆ ಜೀವದಲ್ಲಿ. ಎರಡನೇ ಮೆಟ್ಲಿಗೆ ಹತ್ತಿ ಪ್ರಾರಂಭ. ನಾವು ನೋಡ್ತೇವೆ ಜೀವನದಲ್ಲಿ, ಅಧ್ಯಾತ್ಮದಲ್ಲಿ ಅಥವಾ ಶಾಸ್ತ್ರದಲ್ಲಿ ಕೆಲವರಿಗೆ ಶಾಸ್ತ್ರ ನೋಡಿದ ತಕ್ಷಣ ಗ್ರಹಣ ಆಗ್ತದೆ, ಅದರ ರಹಸ್ಯ ಗೊತ್ತಾಗತ್ತೆ. ಕೆಲವರಿಗೆ ಎಷ್ಟು ಸರ್ತಿ ಮಂಗಳ ಮಾಡಿದರೂ ತಲೆಗೇ ಹೋಗೋದಿಲ್ಲ. ಅದೇನು ಕಾರಣ ಅಂದರೆ ಅವನು ಮೊದಲು ಕೆಲವು ಮೆಟ್ಲು ಏರಿದವರಿಗೆ ಅದು ಮೇಲಿದ್ದದ್ದು ಬೇಗ ಕಾಣುತ್ತೆ, ಇನ್ನೂ ಕೆಳಗಿನ ಮೆಟ್ಟಲಲ್ಲಿ ಇರೋರಿಗೆ ತುದಿಯಲ್ಲಿದ್ದದ್ದು ಸ್ಪಷ್ಟವಾಗಿ ಕಾಣುವುದಿಲ್ಲ. ಹಾಗಾಗಿ ಈ ಮೆಟ್ಟಲುಗಳು ಏರುವ ಕ್ರಿಯೆ ಒಂದೇ ಜನ್ಮದಲ್ಲಿ ಆಗುವಂಥದ್ದಲ್ಲ, ಒಂದು ಜನ್ಮದಲ್ಲಿ ಏರಿ ಮುಗಿಸುವ ಮೆಟ್ಟಲುಗಳೂ ಅಲ್ಲ ಅವು. ಆದ್ದರಿಂದ ಒಂದು ಜನ್ಮದಲ್ಲಿ ನೀನು ಎಷ್ಟು ಮೇಲಕ್ಕೆ ಹೋದೆಯೋ ಅಷ್ಟು ಅಚೀವ್ಮೆಂಟೇ, ಅದು ಮೈನಸ್ ಆಗುವುದಿಲ್ಲ ಎಂದೆಂದಿಗೊಂಡು. ಈ ಲೌಕಿಕ ಕ್ರಿಯೆ ಹಾಗಲ್ಲ, ಅದು ಇನ್ನೊಂದು ಜನ್ಮಕ್ಕೋಸ್ಕರ ಅದನ್ನು ಉಳಿಸಿಕೊಂಡು ಮುಂದಿನ ಜನ್ಮದಲ್ಲಿ ಅದನ್ನು ಪ್ರೋಗ್ರೆಸ್ ಮಾಡಲಿ. ಈ ಜನ್ಮದಲ್ಲಿ ಒಂದು ಅರ್ಧ ಬಿಸ್ನೆಸ್ ಮಾಡೋಣ, ಆಮೇಲೆ ಪೂರ್ತಿ ಮುಂದಿನ ಜನ್ಮದಲ್ಲಿ ಮಾಡೋಣ ಅಂದರೆ ಆಗೋದು. ಮುಂದಿನ ಜನ್ಮದಲ್ಲಿ ಇನ್ನೇನೋ ಬಿಸ್ನೆಸ್ ಇರ್ಬೋದು, ಇನ್ನೇನೋ ಇರ್ಬೋದು, ಇದಕ್ಕೆ ಸಂಬಂಧವೇ ಇರೋದಿಲ್ಲ. ಈ ಜನ್ಮದಲ್ಲಿ ಮಾಡಿದ ಬಿಸ್ನೆಸ್ನ ಕಂಟಿನ್ಯೂಯೇಷನ್ ಮುಂದಿನ ಜನ್ಮದಲ್ಲಿ ಬರೋದಿಲ್ಲ. ಈ ಜನ್ಮದಲ್ಲಿ ಅರ್ಧ ಮನೆ ಕಟ್ಟೋಣ, ಉಳಿದದ್ದು ಮುಂದಿನ ಜನ್ಮದಲ್ಲಿ ಕಟ್ಟೋಣ ಅಂತ ಬಿಡ್ಲಿಕ್ಕೆ ಬರೋದಿಲ್ಲ. ಇದು ಹಾಗಲ್ಲ, ಈ ಜನ್ಮದಲ್ಲಿ ನೀನು ಎಷ್ಟು ಸಾಧನೆ ಮಾಡಿದೆಯೋ ಅದರ ಕಂಟಿನ್ಯೂಯೇಷನ್ ಮುಂದಿನ ಜನ್ಮದಲ್ಲಿ ಇರ್ತದೆ. ಆದ್ದರಿಂದ ಯಾವ ಕ್ರಿಯೆಯೂ ಇದರಲ್ಲಿ ವ್ಯರ್ಥ ಅಲ್ಲ. ಅಭಿಕ್ರಮ ನಾಶೋಸ್ತಿನ. ಆಮೇಲೆ ಇದಕ್ಕೆ ಬೇರೆ ನಾವು ಲೌಕಿಕವಾಗಿ ಮಾಡತಕ್ಕಂಥ ಕರ್ಮಗಳಿಗೆ ನಾನಾ ವಿಧವಾದ ಅಡ್ಡಿ ಆತಂಕಗಳು ಇರ್ತವೆ, ವಿರೋಧಗಳು, ಪ್ರತಿಭಟನೆಗಳು. ನಾವು ಆ ಜಾಗದ ಮೇಲೆ ತಕರಾರು, ಅಥವಾ ಅದು ಖರ್ಚು ಮಾಡಿದ್ದಕ್ಕೆ ಎಲ್ಲಿಂದ ಖರ್ಚು ಮಾಡಿದ್ವಿ ಅಂತ ನಾಳೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೇಳಬಹುದು, ಸೇಲ್ಸ್ ಟ್ಯಾಕ್ಸ್ ಆಫೀಸರ್ ಕೇಳಬಹುದು. ಇದೆಲ್ಲ ಸಾವಿರ ತಕರಾರುಗಳಿರ್ತವೆ. ನೀತಿ ನಿಯಮಗಳು, ಸರ್ಕಾರದ ವಿರೋಧ ಇರಬಹುದು, ಅಥವಾ ನಮ್ಮ ವಿರೋಧಿಗಳು ಅದಕ್ಕೆ ತಕರಾರು ಹಾಕಬಹುದು, ಸ್ಟೇ ಆರ್ಡರ್ ತರಬಹುದು, ಏನೇನೋ ಮಾಡಬಹುದು. ಇಲ್ಲಿಯ ಪ್ರಗತಿಗೆ ಪ್ರಪಂಚದ ಸಾವಿರ ತಡೆಗಳಿವೆ. ಈ ಸಾಧನೆಗೆ ಯಾವ ಅಡ್ಡಿಯೂ ಇಲ್ಲ ಅಂದರು. ಯಾರು ಏನು ತಡೆದ್ರು ಅಥವಾ ತಡೆದು ನೀವು ಏನೋ ನಿನಗೆ ತೊಂದರೆ ಆಯಿತು ನೀನು ಬಿಟ್ಟೆ ಅಂದರೆ ಅದರಿಂದ ಏನೂ ತೊಂದರೆ ಇಲ್ಲ. ಇದು ಯಾವ ತೊಂದರೆಗಳು ಅಡ್ಡಿ ಆತಂಕಗಳು ಇಲ್ಲ. ಮತ್ತು ಶುರು ಮಾಡಿ ಕೊನೆಗೊಳಿಸಲಿಕ್ಕಾಗಲಿ ಅಂತ ವ್ಯರ್ಥವೂ ಆಗುವುದಿಲ್ಲ. ಅದು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ, ಒಂದು ಚೂರು ಸಾಧನೆ ಮಾಡಿದರೆ ಸಾಕು ಈ ಜನ್ಮದಲ್ಲಿ. ತ್ರಾಯತೆ ಮಹತೋ ಭಯಾತ್, ಜೀವನದ ಮಹಾಭಯಂಕರವಾಗಿರತಕ್ಕಂಥ ಈ ಆಪತ್ತಿನ ಜಂಜಡದಿಂದ ಅದು ರಕ್ಷಣೆ ಮಾಡುತ್ತೆ. ಇದನ್ನು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಒಂದು ಇನ್ನೂ ಹೆಚ್ಚು ಇದಕ್ಕೆ ಒತ್ತು ಕೊಟ್ಟು ಇನ್ನೊಂದು ಶ್ಲೋಕ ಕೊಟ್ಟಿದ್ದಾರೆ. ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ. ಭಗವಂತನನ್ನು
ಧ್ಯಾನ ಮಾಡಬೇಕು, ಭಗವಂತನ ಬಗ್ಗೆ ತಿಳ್ಕೋಬೇಕು, ಶಾಸ್ತ್ರ ಉಪನಿಷತ್ತುಗಳನ್ನು ಓದಬೇಕು. ಕೆಲವರು ಓದ್ತಾರೆ, ಓದಿ ಅರ್ಥ ಮಾಡಿಕೊಳ್ತಾರೆ, ಅದರ ಅರ್ಥದಿಂದ ಆನಂದವನ್ನು ಪಡೀತಾರೆ. ಕೆಲವರಿಗೆ ಅದನ್ನು ಓದಬೇಕು ಅಂತ ಆಸೆ ಇದ್ದರೂ ಅವಕಾಶ ಆಗೋದಿಲ್ಲ. ಅದನ್ನ ಅವಕಾಶ ಸಿಕ್ಕಿದಾಗ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆದರೆ ಪೂರ್ತಿ ಕೇಳಲಿಕ್ಕೆ ಆಗೋದಿಲ್ಲ. ಪ್ರಾರಂಭ ಮಾತ್ರ, ಯಾವುದೋ ಒಂದು ಒಳ್ಳೆಯದನ್ನು ಕೇಳುವುದಕ್ಕೆ, ಒಳ್ಳೆಯದನ್ನು ಸಾಧನೆ ಮಾಡೋದಕ್ಕೆ ಅವರು ಪ್ರಾರಂಭಿಸ್ತಾರೆ, ಆದರೆ ಅದನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ, ವಾತಾವರಣ ಇರೋದಿಲ್ಲ. ಪ್ರಾರಂಭ ಮಾತ್ರ. ಇನ್ನು ಕೆಲವರಿಗೆ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಗೀತೆಯಲ್ಲಿ ಏನು ಹೇಳಿದ ಅಂದರೆ ಪ್ರಾರಂಭ ಮಾಡಿ ಬಿಟ್ಟರೂ ತಪ್ಪಿಲ್ಲ ಅಂತ. ಆಚಾರ್ಯ ಹೇಳ್ತಾರೆ ಪ್ರಾರಂಭ ಮಾಡಲಿಕ್ಕೇ ಆಗಲಿಲ್ಲ, ಮತ್ತೆ ಪ್ರಾರಂಭ ಮಾಡಬೇಕು, ಓದಬೇಕು, ಶಾಸ್ತ್ರ ತಿಳ್ಕೋಬೇಕು, ಅಧ್ಯಯನ ಮಾಡಬೇಕು, ಉಪಾಸನೆ ಮಾಡಬೇಕು ಅಂತ ಆಸೆ ಆದರೂ ಉಂಟೋ ಸಾಕು ಒಂದು ರಾಜ. ವೆರಿ ಡಿಸೈರ್ ಈಸ್ ಸಫಿಷಿಯಂಟ್. ಆ ಬಯಕೆ ಮನಸ್ಸಿನಲ್ಲಿ ಮೂಡಿದರೂ ಕೂಡ ನೀನು ಉದ್ಧಾರದ ದಾರಿಯಲ್ಲಿದ್ದೀನಿ ಅಂತ ಅರ್ಥ. ಪ್ರಾರಂಭ ಮಾತ್ರ ಇಚ್ಛಾವ, ಅಷ್ಟು ಇಚ್ಛೆ ಬಂದರೆ ಸಾಕು. ಆ ಇಚ್ಛೆ ಬರೋದಿಲ್ಲ ಬಹಳ ಜನರಿಗೆ. ಅದಕ್ಕೇನು ಮಾಡ್ತೀರಿ? ಅದನ್ನು ತಿಳ್ಕೋಬೇಕು ಅನ್ನುವ ಡಿಸೈರೇ ಇರೋದಿಲ್ಲ. ಅದು ಏನು ವೇದಾಂತ ತಿಳ್ಕೊಂಡು ಏನಾಗಬೇಕಾಗಿದೆ ಅಂತ ಕೇಳೋರು ಇಲ್ಲೇನು? ನಮ್ಮ ಕಣ್ಮುಂದೇನೆ ಇರ್ತಾರೆ ಜನ. ವೇದಾಂತ ತಿಳಿದು ಏನಾಗಬೇಕಾಗಿದೆ, ಹೊಟ್ಟೆ ತುಂಬುತ್ತಾ? ಅದೆಲ್ಲ ಆಗದ ಹೋಗೋದು ಸಂಗತಿ ಅಂತ ಹೇಳೋರು ಇರ್ತಾರೆ. ಆದ್ದರಿಂದ ಅದನ್ನು ತಿಳ್ಕೋಬೇಕು ಅನ್ನುವ ಡಿಸೈರ್ ಇಟ್ ಸೆಲ್ಫ್ ಈಸ್ ಎ ವೆರಿ ರೇರ್ ಥಿಂಗ್ ಅಂತ. ಅದು ಬಹಳ ಅಪೂರ್ವ ವಿಷಯ. ಅಷ್ಟು ಇಚ್ಛೆ ಬಂದರೂ ಕೂಡ ನೀನು ಅದನ್ನು ಸ್ಟ್ರಾಂಗ್ ಆಗಿ ವಿಲ್ ಮಾಡಿದರೆ ಅದು ಅಚೀವ್ ಮಾಡಿಯೇ ಮಾಡ್ತೀನಿ. ಮನಸ್ಸಿಗೆ ಅಂಥ ಶಕ್ತಿ. ನಾನು ತಿಳ್ಕೋಬೇಕು ಅಂತ ಗಾಢವಾಗಿ ಮನಸ್ಸು ಬಯಸಿದರೆ ಆ ಗಾಢವಾದ ಬಯಕೆಯಲ್ಲಿ ಇಡೀ ಜೀವಮಾನ ತಿಳ್ಕೊಳ್ಳಿಕ್ಕಾಗಲಿಲ್ಲ, ತಿಳ್ಕೊಳ್ಳದೆ ಸತ್ತ. ಅವನಿಗೆ ಸಾಯುವ ಕಾಲದಲ್ಲೂ ಆಸೆ ಏನು? ನಾನು ವೇದಾಂತವನ್ನು ತಿಳ್ಕೋಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಯಸಿದೆ, ಆಗಲಿಲ್ಲ, ಆಗದೆ ಹೋಯಿತು ಅಂತ ಚಡಪಡಿಕೆಯಿಂದ ಸಾಯ್ತಾನಲ್ಲ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇ ವೈತಿ ಕೌಂತೆಯ. ಮನುಷ್ಯನ ಮನಸ್ಸು ಬಹಳ ಪರಿಣಾಮಕಾರಿಯಾಗಿ ಪ್ರಭಾವಿಯಾಗಿ ಕೆಲಸ ಮಾಡುವುದು ಸಾಯುವ ಕ್ಷಣದಲ್ಲಿ. ಯಾಕೆಂದರೆ ಆವಾಗ ಮನಸ್ಸಿಗೆ ಉತ್ಕಟವಾದ ಫೀಲಿಂಗು. ಅಷ್ಟು ಉತ್ಕಟತೆ ಈಗ ಬರುವುದಿಲ್ಲ, ಯಾಕೆಂದರೆ ನೋಡೋಣ ನಾಳೆ ನೋಡೋಣ ಅನ್ನತ್ತೆ ಮನಸ್ಸು. ಸಾಯುವ ಕ್ಷಣದಲ್ಲಿ ನಾಳೆ ನೋಡೋಣ ಅನ್ನೋ ಪ್ರಶ್ನೆಯೇ ಇಲ್ಲ. ಇನ್ನು ನೋಡ್ಲಿಕ್ಕಿಲ್ಲ, ನಾನು ಕಳ್ಕೊಂಡೆ ಅನ್ನುವಂಥ ಪಶ್ಚಾತ್ತಾಪ ಬಹಳ ಉತ್ಕಟವಾಗಿ ಬರುತ್ತೆ. ಆ ಕ್ಷಣದಲ್ಲಿ ಏನನ್ನು ನೀನು ಉತ್ಕಟವಾಗಿ ಬಯಸಿದೆಯೋ ಅದನ್ನೇ ಮುಂದಿನ ಜನ್ಮದಲ್ಲಿ ಪಡೀತಿ ಅಂತಾನೆ ಕೃಷ್ಣ. ಆದ್ದರಿಂದ ಅವನಿಗೆ ಸಾಯುವ ಕಾಲದಲ್ಲಿ ನನಗೆ ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತಿತ್ತು, ಆಗಲೇ ಇಲ್ಲ, ಇಡೀ ಜನ್ಮದಲ್ಲಿ ನಾನು ಸಾಧನೆ ಮಾಡಲಿಕ್ಕಾಗದೆ ಹೋಯ್ತಲ್ಲ ಅಂತ ಅನ್ನುವ ಆ ಬಯಕೆ ಮನಸ್ಸಿನಲ್ಲಿ ಉತ್ಕಟವಾಗಿ ಮೂಡಿದರೆ ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡುವ ಅಟ್ಮಾಸ್ಫಿಯರ್ ಇದ್ದ ಜಾಗದಲ್ಲಿ ನೀನು ಹುಟ್ಟುತ್ತೀಯ. ಹಾಗಾದರೆ ಇಚ್ಛೆ ವ್ಯರ್ಥವಾಗುವುದಿಲ್ಲ, ಅದು ಮುಂದೆ ಫುಲ್ಫಿಲ್ ಆಗತ್ತೆ. ಹೀಗೆ ಆ ಸಾಧನೆಯಲ್ಲಿ ಪ್ರಯತ್ನ ಮಾಡಿ ಅದರ ತುದಿ ಮುಟ್ಟಿದವನೇ ಆಗಬೇಕಾಗಿಲ್ಲ. ಪ್ರಯತ್ನಕ್ಕೆ ತೊಡಗಿದವ, ಪ್ರಯತ್ನಿಸಬೇಕು ಅಂತ ಇಚ್ಛೆ ಪಟ್ಟವ ಕೂಡ ಆ ದಾರಿಯಲ್ಲಿ ಮುಂದೆ ಸಾಗಿದವನೇ. ಅದು ಕೂಡ ಸರ್ವಪಾಪ ಪರಿಹಾರಕವಾಗಿರತಕ್ಕಂಥ ಒಂದು ಶಕ್ತಿ ಅಂತಾನೆ ಇಚ್ಛೆ. ಆ ಇಚ್ಛೆ ಬರುವುದೇ ನಮ್ಮ ಒಳಗಿನಿಂದ ಇರತಕ್ಕಂಥ ಪಾಪವನ್ನು ತೊಡೆದುಕೊಳ್ಳುವ ಒಂದು ಪ್ರಾರಂಭದ ಹಂತ. ಅದು ಸಕಲಂ ಹಿ ಅಘಂ ಯತತೋಪಿ ಹರೇಹೇ ಪದ ಸಂಸ್ಮರಣೆ. ಭಗವಂತನನ್ನ ಸ್ಮರಿಸಬೇಕು ಅಂತ ಪ್ರಯತ್ನ ಮಾಡುವವನಿಗೆ, ಪ್ರಯತ್ನಿಸಬೇಕು ಅಂತ ಇಚ್ಛಿಸುವವನಿಗೆ ಕೂಡ ಸಕಲಂ ಹಿ ಅಘಂ. ಅಘ ಅಂದರೆ ಪಾಪ. ಸಕಲಂ ಹಿ ಅಘಂ, ಅವನಲ್ಲಿರತಕ್ಕಂಥ ಎಲ್ಲ ದೋಷಗಳು ಆಶು ಆ ಇಚ್ಛೆ ಅವನಲ್ಲಿ ಮೂಡಿದ ಕ್ಷಣದಿಂದ ಲಯಂ ವ್ರಜತಿ. ಒಳಗಿನಿಂದ ಮನಸ್ಸಿನಲ್ಲಿ ಆ ಕೆಲಸ ಪ್ರಾರಂಭವಾಗಿಬಿಡುತ್ತೆ. ನಮಗೆ ಹೊರಗೆ ಏನೂ ಗೊತ್ತಾಗದೇ ಇದ್ದರೂ ಆ ಇಚ್ಛೆ ಅನ್ನೋದು ಅವನ ಒಳಗಿರತಕ್ಕಂಥ ದೋಷಗಳನ್ನು, ಅವನ ಪ್ರಗತಿಗೆ ವಿರುದ್ಧವಾಗಿರತಕ್ಕಂಥ ಏನು ಕೊರತೆಗಳಿವೆ ಅವನಲ್ಲಿ, ಅದನ್ನು ನಾಶ ಮಾಡಲಿಕ್ಕೆ ತೊಡಗುತ್ತೆ ಅಂತ ಆ ಡಿಸೈರ್. ಹಾಗಾಗಿ ಭಗವಂತನ ಬಗೆಗೆ ಬಯಕೆ ಸಾಧನೆ ಅಲ್ಲ, ಬರೇ ಇಚ್ಛೆ ಕೂಡ ಜೀವನದ ಎಲ್ಲ ದೋಷಗಳನ್ನು ಪರಿಹರಿಸುವಂಥ ಒಂದು ಶಕ್ತಿಯಾಗಿ ನಮ್ಮಲ್ಲಿ ಕೆಲಸ ಮಾಡುತ್ತೆ.
ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ. ಸ್ಮರಣೆ ಮಾಡಿದರೆ, ಇದು ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇರತಕ್ಕಂಥ ದೋಷಗಳು ನಾಶವಾಗಿ ಸ್ಮರಣೆಗೆ ಬೇಕಾದ ವಾತಾವರಣ ಸಿದ್ಧವಾಗುತ್ತೆ. ಸ್ಮರಣೆಯನ್ನೇ ಮಾಡಿದರೆ ಭಗವಂತನ ಸ್ಮರಣೆ ಎಂದೂ ವ್ಯರ್ಥವಾಗುವುದಿಲ್ಲ. ವಿಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ ಅಂತ. ಖಚಿತವಾಗಿಯೂ ಸ್ಮರಣೆಯನ್ನು ಮುಂದುವರಿಸಿದರೆ ಅವನು ಮುಕ್ತಿಯನ್ನು ಪಡೆದೇ ತೀರುತ್ತಾನೆ. ವಿಮುಕ್ತಿ ಪದಂ ಪರಮಂ, ಶ್ರೇಷ್ಠವಾದ ಬಿಡುಗಡೆಯ ಸ್ಥಾನ ಅಂತ. ನಾನಾ ವಿಧವಾದ ಬಿಡುಗಡೆಗಳಿವೆ. ನಮಗೆ ದುಃಖದಂದು ಬಿಡುಗಡೆ ಅಂದರೆ ಯಾವುದೋ ಒಂದು ದುಃಖ, ದುಡ್ಡಿಲ್ಲ ಅನ್ನೋ ದುಃಖ ಇರ್ತದೆ, ದುಡ್ಡು ಸಿಕ್ಕಿದಾಗ ಅದರಿಂದ ಬಿಡುಗಡೆ ಆಗುತ್ತೆ, ವಿಮುಕ್ತಿ. ದುಡ್ಡಿಲ್ಲ ಅನ್ನೋ ದುಃಖ, ಅದರಿಂದ ವಿಮುಕ್ತಿ ದುಡ್ಡು ಸಿಕ್ಕಿದಾಗ ಆಗತ್ತೆ. ಹೀಗೆ ಹಸಿವಾಗ್ತದೆ, ಹಸಿವಿನ ದುಃಖ, ಅನ್ನ ಸಿಕ್ಕಿದಾಗ ವಿಮುಕ್ತಿ ಆಗುತ್ತೆ. ಅದರಿಂದ ಅವೆಲ್ಲ ವಿಮುಕ್ತಿಗಳೇ. ಆದರೆ ಪರಮಂ ವಿಮುಕ್ತಿ ಪದ ಅಂದರು, ಎಲ್ಲ ಕೊರತೆಗಳನ್ನು ನೀಗುವ ಮುಕ್ತಿ ಹೊಂದಿದೆ, ಅದಕ್ಕೆ ಪರಮ ವಿಮುಕ್ತಿ ಅಂತಂದ್ರೆ ಆಚಾರ. ಅಂಥ ವಿಮುಕ್ತಿಯನ್ನ ಸ್ಫುಟಂ ಯೇಷ್ಯತಿ, ಖಚಿತವಾಗಿ ಭಗವಂತನ ಸ್ಮರಣೆಯ ದಾರಿಯಲ್ಲಿ ಮುಂದೆ ಸಾಗಿದವ ಮುಕ್ತಿಯನ್ನು ಪಡೆದೇ ತೀರ್ತಾನೆ ಅಂದರು. ಅಲ್ಲ, ಸ್ಮರಣೆ ಮಾಡಿದವರೆಲ್ಲ ಮೋಕ್ಷಕ್ಕೆ ಹೋಗ್ತಾರಾ? ಅಪರೋಕ್ಷ ಜ್ಞಾನ ಆಗೋದು ಬೇಡವಾ? ಆಚಾರ್ಯ ಏನು ಹೇಳೋದು ಅಂದರೆ, ಈಗ ಪ್ರಾರಂಭದಲ್ಲಿ ಏನು ಹೇಳಿದ್ರು, ಇಚ್ಛೆ ಇದ್ದರೂ ಸಾಕು, ಅದು ವೇಸ್ಟ್ ಆಗುವುದಿಲ್ಲ. ಇಚ್ಛೆಯಿಂದ ಮತ್ತೆ ಸ್ಮರಣೆ ಮಾಡತಕ್ಕಂಥ ವಾತಾವರಣ ಒದಗುತ್ತೆ. ಸ್ಮರಣೆ ಮಾಡ್ತಾನೆ, ಸ್ಮರಣೆ ಮಾಡಿದರೂ ಸಾಕು, ಅದು ವೇಸ್ಟ್ ಆಗುವುದಿಲ್ಲ. ಆ ಸ್ಮರಣೆಯನ್ನು ಮುಂದುವರಿಸುವಂಥ ವಾತಾವರಣ ಸಿಗುತ್ತೆ. ಮುಂದುವರಿದು ಆ ಸ್ಮರಣೆ ಭಗವಂತನ ಅಂತರಂಗದ ದರ್ಶನದ ತನಕವೂ ಅವನನ್ನು ಕೊಂಡೊಯ್ಯುತ್ತದೆ. ಅದು ವೇಸ್ಟ್ ಆಗುವುದೇ ಇಲ್ಲ. ಹಾಗೆ ಆಯಿತು ಅಂತಂದರೆ, ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂದರೆ ಮುಕ್ತಿ ಖಚಿತ. ಹೀಗೆ ಲೋಕದ ವಾರ್ತೆಯನ್ನು ನಾವು ನಮ್ಮ ಬದುಕಿನ ಕ್ಷಣಗಳಲ್ಲಿ ಲೋಕದ ವಾರ್ತೆಯನ್ನು ಹೆಚ್ಚು ಹೆಚ್ಚು ಬಳಸಿದರೆ ಅದರಿಂದ ಅಷ್ಟು ಸಮಯ ವ್ಯರ್ಥವಾದದ್ದಷ್ಟೇ ಹೊರತು ಏನೂ ಮುಂದಿನ ಸಾಧನೆಗೆ ಆ್ಯಡ್ ಆಗುವುದಿಲ್ಲ. ಈ ಇಚ್ಛೆ, ಈ ಬಯಕೆ, ಇದು ಪ್ರತಿಯೊಂದು ಕೂಡ ಅವನ ಜೀವದ ಉದ್ಧಾರಕ್ಕೆ ಬೇಕಾಗಿರತಕ್ಕಂಥ ಕ್ರಿಯೆಗೆ ಸೇರಿಕೊಂಡು ಹೋಗುತ್ತೆ. ಅವನನ್ನು ಮತ್ತೆ ಮತ್ತೆ ಒಂದೊಂದೇ ಮೆಟ್ಟಲು ಎತ್ತರಕ್ಕೆ ಕೊಂಡೊಯ್ಯುತ್ತೆ. 4 ಮೆಟ್ಟಲು ಏರಿದವ ಮತ್ತೆ ಜಾರಿ ಬೀಳುವ ಪ್ರಶ್ನೆ ಇಲ್ಲ ಅಂತ. ಜಾರಿ ಬೀಳುವ ಪ್ರಶ್ನೆ ಬಂದರೂ ಕೂಡ ಒಂದು ಮೆಟ್ಲು ಮೇಲೆ ಹೋದಾಗ ಕಾಲು ಜಾರಿದ್ರೂ ಬೀಳುವುದಿಲ್ಲ, ಅವ ಮತ್ತೆ ಆತುಕೊಂಡು ಮೇಲೆ ಹೋಗ್ತಾನೆ. ಮೇಲೆ ಹೋಗುವ ಪ್ರೋಸೆಸ್ ಪ್ರಾರಂಭ ಆದ ಮೇಲೆ ಮತ್ತೆ ಕೆಳಕ್ಕೆ ಬೀಳುವ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಸ್ಫುಟಮೇಷ್ಯತಿ ಎಂದರು. ಯಾರು ಆ ದಾರಿಯಲ್ಲಿ ಖಚಿತವಾಗಿ ಮುಂದುವರಿಯಲಿಕ್ಕೆ ಪ್ರಾರಂಭ ಮಾಡಿದ ಅವನು ಕೊನೆ ಮುಟ್ಟಿಯೇ ತೀರ್ತಾನೆ, ಮೋಕ್ಷವನ್ನು ಪಡೆದೇ ತೀರ್ತಾನೆ. ಇಷ್ಟು ಖಚಿತವಾದಂಥ ಒಂದು ಉಪಯೋಗ ಭಗವಂತನ ಸ್ಮರಣೆಯಲ್ಲಿದೆ. ಲೋಕವಾರ್ತೆಯಲ್ಲಿ ಯಾವ ಉಪಯೋಗವೂ ಇಲ್ಲ. ಆದ್ದರಿಂದ ಅವ್ರು ಹೇಳ್ತಾರೆ, ತತ್ ಕಿಮಪಾಕ್ರಿಯತೆ ಅಂತ. ಯಾಕೋಸ್ಕರ ಭಗವಂತನ ನೆನೆಯುವುದು ಬಿಟ್ರಿ? ಅವರ ಪ್ರಶ್ನೆ, ಯಾಕೆ ಬಿಟ್ರಿ ನೀವು ಇಷ್ಟು ಸಾರ್ಥಕವಾದ ಒಂದು ಕಿಮ್ ಅಪಾಕ್ರಿಯತೆ? ಅದನ್ನು ದೂರ ಮಾಡಿ ಬದುಕ್ತಾ ಇದ್ದೀರಲ್ಲ, ಯಾಕೆ? ಅದರಿಂದ ಏನು ಅಚೀವ್ ಮಾಡಿದ ಹಾಗಾಯಿತು? ಸ್ಫುಟಮೇಷ್ಯತಿ ತತ್ ಕಿಮಪಾಕ್ರಿಯತೆ. ಬದುಕು ಯಾವುದರಿಂದ ಮಾತ್ರ ಸಾರ್ಥಕವಾಗುತ್ತದೋ ಅದನ್ನು ಬಿಟ್ಟು ಸಾರ್ಥಕವಾಗದ, ಮುಂದೆ ಕಂಟಿನ್ಯೂಯೇಷನ್ ಇಲ್ಲದ ಯಾವುದೋ ಒಂದು ಕ್ರಿಯೆಯಲ್ಲಿ ಯಾಕೆ ತೊಡಗಿದಿರಿ? ಭಾಗವತದಲ್ಲಿ ಒಂದು ಮಾತಿದೆ. ಅದು ಏನು ಹೇಳ್ತಾರೆ ಅಂದರೆ, ಯಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ ತಸ್ಯರ್ಥೆ ಯಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ ಆಯುರ್ಹರತಿ ವೈ ಪುಂಸಃ ಉದ್ಯನ್ ಅಸ್ತಂಚಯನ್ನಸೌ. ಸೂರ್ಯ ಉದಿಸುತ್ತಾ ಮುಳುಗುತ್ತಾ ಮುಳುಗುತ್ತಾ ಉದ್ಯನ್ ಅಸ್ತಂಚಯನ್ನಸೌ. ಸೂರ್ಯ ಮೂಡ್ತಾ ಮುಳುಗುತ್ತಾ, ಪ್ರತಿ ದಿವಸ ಮೂಡ್ತಾ ಮುಳುಗುತ್ತಾ ಪುಂಸಃ ಆಯುರ್ಹರತಿ. ಮನುಷ್ಯನ ಬದುಕನ್ನು ಅಪಹಾರ ಮಾಡ್ತಾ ಇದ್ದಾನೆ. 12 ಗಂಟೆ ಕಿತ್ಕೊಳ್ತಾ ಇದ್ದಾನೆ. ಎವ್ರಿ ಡೇ ವಿ ಆರ್ ಲೂಸಿಂಗ್ 24 hours ಆಫ್ ಅವರ್ ಲೈಫ್. ಪ್ರತಿ ದಿವಸ ನಮ್ಮ ಆಯುಸ್ಸನ್ನು ಕಿತ್ತುಕೊಂಡು ಸೂರ್ಯ ಉದಿಸ್ತಾ ಇದ್ದಾನೆ, ಮುಳುಗುತ್ತಾ ಇದ್ದಾನೆ. ಅದರಲ್ಲಿ ತಸ್ಯ ಋತೇ ಯಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ. ಹಾಗಿದ್ದಾಗ ರಾತ್ರಿಯೆಲ್ಲ ನಿದ್ರೆಯಲ್ಲಿ ಹೋಯಿತು, ಭಗವಂತನ ಚಿಂತನೆ ಇಲ್ಲ. ಚಿಕ್ಕ ವಯಸ್ಸು ಮಕ್ಕಳಾಟದಲ್ಲಿ ಹೋಯಿತು, ಭಗವಂತನ ಚಿಂತನೆ ಇಲ್ಲ.
ಮುಪ್ಪಿನಲ್ಲಿ ಚಿಂತನೆ ಮಾಡಲಿಕ್ಕೆ ಆಗತ್ತೆ ಎನ್ನುವ ಗ್ಯಾರಂಟಿ ಇಲ್ಲ. ದೇಹ ಶೈಥಿಲ್ಯದಿಂದ, ಇಂದ್ರಿಯ ಶೈಥಿಲ್ಯದಿಂದ ಅಶಕ್ತಿ ಬರಬಹುದು. ಹಾಗಾದರೆ ಯಾವತ್ ಸ್ವಸ್ಥಮಿದಂ ಪಿಂಡಂ ಕರಣೇಶು ಚ ಪಾತವಂ ಅಂತ. ಬಹಳ ಅಂದರೆ ಮನುಷ್ಯನಿಗೆ ಬುದ್ಧಿ ಬಂದ ಮೇಲೆ, ಅಂದರೆ ಅದನ್ನು ಸಾಮಾನ್ಯ ಪ್ರಾಚೀನರು 14ನೇ ವಯಸ್ಸು ಅಂತ ಹೇಳಿದರು. 14ನೇ ವಯಸ್ಸಿನಿಂದ 14ನೇ ವಯಸ್ಸಿನ ತನಕ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಬರುವುದಿಲ್ಲ. ನಾವು ಹೇಳಿದರೂ ಕೂಡ ಮಕ್ಕಳು 14ನೇ ವಯಸ್ಸಿನ ತನಕ ಹೇಳಿದಾಗ ಹೌದು ಅಂತಾರೆ. ಆಮೇಲೆ ಅವರಿಗೆ ಬೇರೆ ಸೆಳೆತಗಳಿರ್ತವೆ. ತಪ್ಪು ಮಾಡಬಾರದು, ದೊಡ್ಡವರು ಬೈತಾರೆ ಅಂತ ಗೊತ್ತಿರ್ತದೆ, ಆದರೂ ದೊಡ್ಡವರಿಗೆ ಗೊತ್ತಿಲ್ಲದಾಗ ಮಾಡೋಣ ಅಂತ ಮಾಡ್ತಾರೆ. ಯಾಕೆಂದರೆ ಅವರಿಗೆ ಇದು ತಪ್ಪು ಮಾಡಬಾರದು ಅನ್ನುವ ಕನ್ವಿಕ್ಷನ್ನು ಮತ್ತು ಆ ದಾರ್ಢ್ಯ ಬರುವುದಿಲ್ಲ ಮನಸ್ಸಿಗೆ. ಮನಸ್ಸು ಪೂರ್ತಿ ತಪ್ಪು ಮಾಡಬಾರದು ಅನ್ನುವ ದೃಢತೆ 14ನೇ ವಯಸ್ಸಿನಲ್ಲಿ ಬರಬೇಕು ಅಂತ. 14ನೇ ವಯಸ್ಸಿನಲ್ಲಿ ಬರ್ತದೆ ಅಂತ ನಿಯಮ ಅಲ್ಲ, ಬರಬೇಕು ಅಂತ. ಕೆಲವರಿಗೆ ಜೀವಮಾನ ಉದ್ದಕ್ಕೂ ಬರುವುದಿಲ್ಲ, ಅದಕ್ಕೇನು ಮಾಡೋದು. 14ನೇ ವಯಸ್ಸಲ್ಲ, ಅಂದರೆ 14ನೇ ವಯಸ್ಸಿನಲ್ಲಿ ಮೆಚ್ಯೂರಿಟಿ ಬರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಾಸ್ತ್ರಕಾರರು. 14ನೇ ವಯಸ್ಸಲ್ಲಿ ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ನಾನು ತಪ್ಪನ್ನು ಮಾಡಬಾರದು, ಸರಿಯನ್ನು ಮಾಡಬೇಕು ಅಂತ. 14ರಿಂದ ಆಮೇಲೆ ಎಕ್ಸಾಮ್ ಎಲ್ಲಿ ತನಕ? 80ನೇ ವಯಸ್ಸಿನ ತನಕ. ಆ ಚತುರ್ದಶಮಾತ್ ವರ್ಷಾತ್ ಅಶೀತಿ ನಹಿ ಪೂರ್ಯತೆ ಅಂತ. 80ರ ತನಕ. ಆಮೇಲೆ ಮತ್ತೆ ಪುನಃ ಎಕ್ಸೆಂಪ್ಷನ್ ಉಂಟು. 80ರ ನಂತರ ಇದನ್ನು ಚಿಂತನೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸ್ಮರಣ ಶಕ್ತಿ ಹೊರಟು ಹೋಗ್ತದೆ, ಮನಸ್ಸು ಕೆಲಸ ಮಾಡದೇ ಇರಬಹುದು, ಮಾಡಬೇಕು ಅಂತ ಆಸೆ ಇದ್ದರೂ ದೇಹ ಅದಕ್ಕೆ ಒಗ್ಗಿಕೊಳ್ಳದೇ ಇರಬಹುದು. ಅದರಿಂದ 80ರ ಅನಂತರವೂ ಎಕ್ಸೆಂಪ್ಷನ್ ಇದೆ, 14ರ ಮೊದಲು ಎಕ್ಸೆಂಪ್ಷನ್ ಇದೆ. ಆದರೆ ಒಟ್ಟಿಗೆ ಅವನ ಸಾಧನೆಗೆ ಅವರು ಪ್ರಾಚೀನರು ಲೆಕ್ಕ ಕೊಟ್ಟದ್ದು ಎಷ್ಟು ಅಂದರೆ 66 ವರ್ಷ, 14ರಿಂದ 80ರ ತನಕ. ಈ 66 ವರ್ಷಗಳಲ್ಲಿ ಎಷ್ಟು ಸಿಗೋದು? ಈ 66 ವರ್ಷ 80ರ ತನಕ ಎಲ್ಲರೂ ಗಟ್ಟಿಯಾಗಿರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, 80ರ ತನಕ ಬದುಕ್ತಾರೆ ಅನ್ನೋ ಗ್ಯಾರಂಟಿಯೂ ಇಲ್ಲ ಎಲ್ಲರೂ, ಅದು ಬೇರೆ ವಿಷಯ. ಒಬ್ಬ ಮನುಷ್ಯ 100 ವರ್ಷ ಬದುಕುವ ಅಂತ ಇಟ್ಟುಕೊಂಡಾಗ ಅವನ ಜೀವನದಲ್ಲಿ 66 ವರ್ಷಗಳು ಸುಮಾರಾಗಿ ಸಾಧನೆಗೆ ಸಿಗ್ತಾವೆ ಅಂತ. 14 ವರ್ಷ ತನಕ ಬಾಲ್ಯ ಆಯ್ತು, ಹುಡುಗಾಟ ಆಯ್ತು. 80ರ ನಂತರ ನಮ್ಮ ಕೈಯಲ್ಲಿ ಇಲ್ಲ ಅದು ಮಾಡಲಿಕ್ಕೆ ಆಗತ್ತೆ ಅನ್ನೋದು. 80ರ ತನಕ ದೇಹ ದೃಢವಾಗಿರಬೇಕು ಅನ್ನೋ ಒಂದು ನಿರೀಕ್ಷೆ. 66 ವರ್ಷಗಳ ಕಾಲ ಮನುಷ್ಯನ ಅಧ್ಯಯನದಿಂದ ಸಾಧನೆ, ಉಪಾಸನೆ, ಸ್ಮರಣೆ, ಅಧ್ಯಾತ್ಮ ಚಿಂತನೆ ಎಲ್ಲ ಮೂಲಭೂತವಾಗಿ 66 ವರ್ಷಗಳು ಸಿಗ್ತವೆ. ಈ 66 ವರ್ಷದಲ್ಲೂ ರಾತ್ರಿಯನ್ನು ಮೈನಸ್ ಮಾಡಬೇಕಾ? ಅಂದರೆ ಸುಮಾರು ನಿದ್ರೆಗೆ, ಊಟಕ್ಕೆ ಅಂತೆಲ್ಲ ತೆಗೆದರೆ ಒಂದು 12 ಗಂಟೆ ಅಂದರೆ 50% ತೆಗೆದರೆ 33 ವರ್ಷ ಸಿಗುತ್ತೆ ಅಂತ. ಆ 33 ವರ್ಷದಲ್ಲಿ ಮನುಷ್ಯನಿಗೆ ಆ ಕಾಲದಲ್ಲಿ ಅವನು ಏನು ಅಂದರೆ ಜೀವನ ನಿರ್ವಹಣೆ ಬೇಕಾದಂಥ ಉದ್ಯೋಗ, ವಹಿವಾಟು, ಆ ಜವಾಬ್ದಾರಿ, ಸಂಸಾರದ ನಿರ್ವಹಣೆ, ಮಕ್ಕಳು, ಅವರಿಗೆ ಬೆಳವಣಿಗೆ, ಅವರಿಗೆ ಶಿಕ್ಷಣ, ಅವರಿಗೆ ಮದುವೆ, ಇದೆಲ್ಲವನ್ನೂ ಆ 33 ವರ್ಷದಲ್ಲಿ ಅವನು ಮಾಡಬೇಕು. ಮತ್ತೆ ಅದಕ್ಕೂ ಅವನು ಅಲಾಟ್ ಮಾಡ್ತಾ ಹೋದರೆ ಮತ್ತು ದೇವರ ಚಿಂತನೆ ಏನೂ ಸಿಗೋದಿಲ್ಲ. ಅದಕ್ಕೆ ಹೇಳೋದು ಆ 33 ವರ್ಷ ಉಂಟಲ್ಲ, 33 ವರ್ಷಗಳಲ್ಲಿ ಉಳಿದ ವ್ಯವಹಾರಗಳಿಗೆ ಮಿನಿಮಮ್ ಸಮಯವನ್ನು ಬಳಸಿ ಆದಷ್ಟು ಹೆಚ್ಚು ಸಮಯವನ್ನು ಭಗವಂತನ ಚಿಂತನೆಗೆ ಬಳಸುವನು. ಆ ರೀತಿ ಮಾಡದೆ ಆ 33 ವರ್ಷವನ್ನು ಕೇವಲ ಲೌಕಿಕವಾದ ನಮ್ಮ ಫುಲ್ಫಿಲ್ಮೆಂಟ್ಗಳು, ಆಸೆಗಳ ಈಡೇರಿಕೆಗೆ ಬಳಸಿದರೆ ಮುಂದೆ ಯಾವಾಗ ತಿದ್ದಿಕೊಳ್ಳುವುದು? ಪಶ್ಚಾತ್ತಾಪೇನ ತಪ್ಪಿಸ್ತೇನೆ. ಮುಂದೆ 80 ವರ್ಷ ದಾಟಿದ ಮೇಲೆ ಅಯ್ಯೋ ನಾನು ಗಟ್ಟಿಮುಟ್ಟಿದ್ದಾಗ ಮಾಡಲಿಲ್ಲ, ಈಗ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಪಶ್ಚಾತ್ತಾಪ ಪಡುವಂತೆ ಬದುಕಬೇಡ. ಅದನ್ನು ಹೇಳಿದವರು ತತ್ಕಿಂ ಅಪಾಕ್ರಿಯತೆ. ಇಷ್ಟು ಖಚಿತವಾದ ವಿಷಯ, ಇದರಲ್ಲಿ ಸಂದಿಗ್ಧವಾದಂಥ ಮಾತೇನೂ ಇಲ್ಲ. ಇಷ್ಟಿದ್ದಾಗ ಜೀವನದ ಮೂಲಭೂತವಾದ ಸತ್ಯದ ಅನ್ವೇಷಣೆಗೆ, ಅದರ ಬಗ್ಗೆ ಚಿಂತನೆಗೆ ಇರುವ ಕಾಲವನ್ನು ಬಳಸದೆ ವೇಸ್ಟ್ ಮಾಡಿಕೊಂಡು ಯಾಕೆ ಬದುಕುತ್ತಾ ಇದ್ದಿ, ಇದನ್ನು ಯಾಕೆ ನಿರಾಕರಣೆ ಮಾಡ್ತಾ ಇದ್ದಿ, ಈ ಸತ್ಯವನ್ನು ನಿರಾಕರಣೆ ಮಾಡಿ ಏನನ್ನು ಪಡೆದಿ ನೀನು ಅಂತ ಕೇಳ್ತಾರೆ. ತತ್ಕಿಂ ಸ್ಫುಟಮೇಷ್ಯತಿ ತತ್ಕಿಂ ಅಪಾಕ್ರಿಯತೆ. ಹೀಗೆ ಭಗವಂತನ ಸ್ಮರಣೆಯ ಪ್ರಯತ್ನಿಸಬೇಕು ಅನ್ನುವ ಇಚ್ಛೆ ಕೂಡ ಜೀವನದಲ್ಲಿ ಬಹಳ ಸಾರ್ಥಕವಾದ ಸಂಗತಿ. ನಾವು ಪ್ರಾರಂಭದಲ್ಲಿ ಈ ಬೆಳಗಾತ ಎದ್ದು ಒಂದು ಶ್ಲೋಕ ಹೇಳ್ತಾರೆ ನೋಡಿ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ. ಇದನ್ನೇ ಹೇಳುವಂಥದ್ದು. ಈ ಇಚ್ಛೆ ಕೂಡ ನಿಷ್ಫಲ ಅಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಪ್ರೂಫ್ ಅದು. ಪ್ರತಿಯೊಬ್ಬ ಮನುಷ್ಯ ಬೆಳಗಾತ ಎದ್ದು
ಏನು ಹೇಳ್ಬೇಕಂತ ಅವನು ಬೆಳಗಾತ ಎದ್ದು ಹೇಳುವ ಶ್ಲೋಕ ಇದು. ಅವನು ಹಾಗೆ ಹೇಳ್ತಾ ಇದ್ರೆ ಏನು, ಅಹಂ ಕಾಶೀಂ ಗಮಿಷ್ಯಾಮಿ. ಮನೆಯಲ್ಲೇ ಇರೋದು ಅವನು, ಕಾಶಿಗೆ ಹೋಗಲೇ ಇಲ್ಲ. ಅವನೋ ಅವಳೋ ಯಾರೇ ಇರಲಿ, ಆ ವ್ಯಕ್ತಿ ಅವನು ಕಾಶಿಗೆ ಹೋಗಲೇ ಇಲ್ಲ, ಕಾಶಿಗೆ ಹೋಗ್ಲಿಕ್ಕೆ ಆಗಲೂ ಇಲ್ಲ, ಕಾಶಿಗೆ ಹೋಗುವ ಅನುಕೂಲತೆಯೂ ಇಲ್ಲ. ಅಂಥ ಒಂದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಇರ್ತಾನೆ ಆ ವ್ಯಕ್ತಿ. ಆದರೆ ಮನೆಯಲ್ಲಿ ಏನು ಹೇಳ್ತಾ ಇರ್ತಾನೆ, ಅಹಂ ಕಾಶೀಂ ಗಮಿಷ್ಯಾಮಿ. ನನಗೆ ಇದೆಲ್ಲ ಸಾಕಾಗಿ ಹೋಯ್ತು, ಈ ಬೇಡ ಇದು, ಈ ಮನೆ, ಈ ವ್ಯವಹಾರ ಏನು ಬೇಡ, ನಾನು ಕಾಶಿಗೆ ಹೋಗಿಬಿಡ್ತೇನೆ ಅಂತ ದಿನ ಅದೇ ಹೇಳೋದು, ಮತ್ತು ಮನೆಯಲ್ಲೇ ಇರೋದು. ಕಾಶಿಗೆ ಹೋಗ್ಲಿಕ್ಕೆ ಎಂದೂ ಆಗೋದಿಲ್ಲ. ಅಹಂ ಕಾಶೀಂ ಗಮಿಷ್ಯಾಮಿ, ನಾನು ಕಾಶಿಗೆ ಹೋಗಿಬಿಡ್ತೇನೆ. ತತ್ರೈವ ನಿವಸಾಮ್ಯಂ, ಹೋದ್ರೆ ಮತ್ತೆ ಬರೋದೇ ಇಲ್ಲ, ಅಲ್ಲೇ ಇದ್ಬಿಡ್ತೇನೆ ಅಂತ ದಿನ ಹೇಳೋದು ಮಕ್ಕಳ ಹತ್ರ. ಇದು ಮಕ್ಕಳು ಅವರು ಒಮ್ಮೆ ಹೋದ್ರೆ ಸಾಕು ಅಂತ ಇರ್ತದೆ ಅವರಿಗೆ, ಹೋಗೋದಿಲ್ಲದೇ ಇರ್ತಾರೆ. ಅವ್ರಿಗೇನು ಭಯ ಬಾಯಲ್ಲಿ ಹೇಳ್ತಾರಲ್ಲ, ಒಮ್ಮೆ ಹೋಗಿ ಆದರೂ ಹೋಗಿದ್ದು ನಾವಾದರೂ ಆರಾಮದಲ್ಲಿ ಇರ್ಬೋದಿತ್ತು ಅಂತ ಮಕ್ಕಳು ಅಂತ ಇರ್ತಾರೆ. ಹೋಗಲಿಕ್ಕೆ ಆಗೋದಿಲ್ಲ ಅವನಿಗೆ. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ. ಅಂದರೆ ಇದರ ಅರ್ಥ ಏನು, ಕಾಶಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವನಿಗೆ. ಅವನ ಜೀವಮಾನದಲ್ಲೇ ಕಾಶಿಯನ್ನು ನೋಡದೆ ಸತ್ತ. ಆದರೆ ಅವನ ಒಳಗಿನಿಂದ ತುಡಿತ ಏನಿದ್ದದ್ದು, ಮನೆಯಲ್ಲಿದ್ದರು, ಒಂದು ಜೀವನದಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಬೇಕು, ಕಾಶಿಯಲ್ಲಿ ಇರಬೇಕು, ಕಾಶಿ ಕ್ಷೇತ್ರದಲ್ಲಿ ಎದ್ದು ಬಿಡಬೇಕು, ಕಾಶಿಯನ್ನು ನೋಡಬೇಕು. ಅವನ ಮನಸ್ಸಲ್ಲಿ ತುಂಬಿದ್ದದ್ದು ಬರೇ ಕಾಶಿ, ಮನೆಯಲ್ಲ. ಆದ್ದರಿಂದ ಕಾಶಿಗೆ ಹೋಗಿ ಸುಮ್ಮನೆ ಮೋಜಿಗೋಸ್ಕರ ಕಾಶಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ಪ್ಯಾಲೇಷಸ್ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ಸುಮ್ಮನೆ ಬಂದು ಬಿಡುವುದಕ್ಕಿಂತ ಕಾಶಿಯನ್ನೇ ನೋಡದೆ ಮನೆಯಲ್ಲೇ ಕೂತು ನಾನು ಕಾಶಿಗೆ ಹೋಗಬೇಕು, ಕಾಶಿಗೆ ಹೋಗುವವನಿಗೆ ಹೆಚ್ಚು ಫಲ ಇದೆ ಎಂದು ಏನು ಡಿಸೈರ್, ಇಚ್ಛೆ ಎನ್ನುವುದೇ ಅಷ್ಟು ಪವರ್ಫುಲ್ ಅದು. ಅವನು ಮಾನಸಿಕವಾಗಿ ಕಾಶಿಯಲ್ಲೇ ಇರ್ತಾನೆ. ಇವನು ಕಾಶಿಗೆ ಹೋದವನು ಮಾನಸಿಕವಾಗಿ ಬೇರೆಲ್ಲೋ ಇರ್ತಾನೆ. ಫಿಸಿಕಲಿ ಹಿ ವಿಲ್ ಬಿ ಇನ್ ಕಾಶಿ ಬಟ್ ನಾಟ್ ಮೆಂಟಲಿ. ಇವನು ಹಾಗಲ್ಲ, ಫಿಸಿಕಲಿ ಹಿ ಈಸ್ ಇನ್ ಹಿಸ್ ಓನ್ ಹೌಸ್ ಬಟ್ ಮೆಂಟಲಿ ಹಿ ಈಸ್ ಆಲ್ವೇಸ್ ಇನ್ ಕಾಶಿ. ಮಾನಸಿಕವಾಗಿ ನೀನು ಎಲ್ಲಿರ್ತೀಯೋ ಅದು ನಿನ್ನ ಸಾಧನೆ, ದೈಹಿಕವಾಗಿರುವುದಲ್ಲ ಅದು. ಆದ್ದರಿಂದ ಈ ಇಚ್ಛೆ ಉಂಟಲ್ಲ, ನೀನು ದೈಹಿಕವಾಗಿ ಲೌಕಿಕವಾದ ಕ್ರಿಯೆಯಲ್ಲೇ ಇದ್ದಿ, ಅದರ ಇಚ್ಛೆ ನಾನು ಭಗವಂತನನ್ನು ತಿಳ್ಕೋಬೇಕು, ಆಗಲೇ ಇಲ್ಲ, ತಿಳ್ಕೋಬೇಕು ಅಂತ ಮಾನಸಿಕವಾಗಿ ಭಗವಂತನಲ್ಲೇ ಇದ್ಬಿಟ್ಟಿಯಲ್ಲ, ಅದು ದೊಡ್ಡ ಸಾಧನೆ. ತತ್ಕಿಮಪಾತ್ ಕ್ರಿಯತೆ ಅಂತ ಇಷ್ಟು ಅನುಕೂಲವಾಗಿರತಕ್ಕಂಥದ್ದು, ಮುಂದೆಗೂ ಜನ್ಮಕ್ಕೂ ಕ್ರೆಡಿಟ್ ಮಾಡಲಿಕ್ಕೆ ಬರತಕ್ಕಂಥ ಡೆಪಾಸಿಟ್ ಇದು. ಅಂಥ ಲಾಭವನ್ನು ಯಾಕೆ ಕಳ್ಕೊಳ್ತೀನಿ ನೀನು ಜೀವನದಲ್ಲಿ? ಈ ಕ್ಷಣದಲ್ಲಿ ಇದ್ದು ಇನ್ನೊಂದು ಕ್ಷಣದಲ್ಲಿ ಇಲ್ಲದೇ ಇರತಕ್ಕಂಥ ಸಂಪತ್ತಿಗೋಸ್ಕರವೇ ಯಾಕೆ ಹೆಚ್ಚು ನೀನು ಒತ್ತು ಕೊಡ್ತೀವಿ ಜೀವನದಲ್ಲಿ? ಅದು ಬೇಕು ನಿಜ, ಅದೇ ಜೀವನದ ಸರ್ವಸ್ವ ಅನ್ನೋ ಭಾವವನ್ನು ಯಾಕೆ ಬೆಳೆಸ್ತೀನಿ? ತತ್ಕಿಮಪಾತ್ ಕ್ರಿಯತೆ, ಇದನ್ನು ಯಾಕೆ ಕಳ್ಕೊಳ್ತೀವಿ ಈ ದೊಡ್ಡ ಸಂಪತ್ತನ್ನು ಜೀವನದಲ್ಲಿ?